ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿಂದು ವಿಡಿಯೋದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈಗ ನೀವು ಕೇಳ್ಬೋದು, ಈಗ ಮೊನ್ನೆಯಿಂದ ಏನು ಭಾರಿ ತಿರುಗಾಟ ಮಾಡ್ತಿದ್ದೀರಾ, ಆ ಕಡೆ ಎಲ್ಲ ತಿರುಗ್ತಾ ಇದ್ದೀರಾ ಅಂತೇಳಿ. ಇದು ನಮ್ಮ ಮರಸಣಿಗೆಯ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಭಾನುವಾರ ನಡೆದಿರುವಂಥದ್ದು. ಬೆಳಿಗ್ಗೆ ಆಲ್ರೆಡಿ ನಡೆದಾಗಿದೆ. ನಾನು ಇವತ್ತು ವಿಡಿಯೋನ ಬೇಗ ಬಿಡ್ಬೇಕು, ಹಾಗಾಗಿ ಎಲ್ಲರನ್ನು ಕೂಡ ಕರೆಸಿರುವಂಥದ್ದು. ಕೆಲವೊಬ್ಬರ ಅನುಪಸ್ಥಿತಿಯಲ್ಲಿ ಇಲ್ಲಿದ್ದವ್ರನ್ನ ಕೆಲವ್ರನ್ನ ಮಾತಾಡ್ಸೋಣ ಅಂತ. ಹಿಂದೂ ಸಮಾಜೋತ್ಸವ ಹೇಗಾಯ್ತು, ಮತ್ತೆ ಇವರ ನಿರೀಕ್ಷೆಗೂ ಮೀರಿದ ಜನ ಸೇರಿತ್ತಾ, ಎಷ್ಟು ಜನ ಪಾಲ್ಗೊಂಡಿದ್ರು, ಹೇಗೆಲ್ಲ ಆಯ್ತು ಕಾರ್ಯಕ್ರಮ ಅಂತೇಳಿ. ಇವತ್ತು ನಮ್ಮ ಕಳಸ ಭಾಗದಲ್ಲಿ ತುಂಬಾ ಕಡೆ ತುಂಬಾ ಕಾರ್ಯಕ್ರಮಗಳಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಜನ ಕಡಿಮೆ ಆಗ್ಬೋದೇನೋ ಅಂತ ನಮ್ಮ ಅನಿಸಿಕೆ ಇತ್ತು. ಆದ್ರೆ ಏನು ಇದಾಗ್ಲಿಲ್ಲ, ಮೋಸ ಆಗ್ಲಿಲ್ಲ, ಜನಗಳು ಬಂದಿದ್ದಾರೆ, ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ನೋಡುವ, ಮೊದಲನೇದಾಗಿ ಮಾತಾಡ್ಸೋಣ. ನಮ್ಮ ಕಾರ್ಯಕರ್ತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಎಲ್ಲರನ್ನು ಕೂಡ ಮಾತಾಡ್ಸುವ. ಮೊದಲನೇದಾಗಿ ಹಿರೇಬೈಲಲ್ಲಿ ಕಾರ್ಯಕ್ರಮ ನಡೆದಿತ್ತು. ಹಿಂದೂ ಸಮಾಜೋತ್ಸವ ಕಳಸದಲ್ಲಿ ನಡೆದಿದೆ. ಈಗ ಹಿರೇಬೈಲ್ನವರೆಲ್ಲ ಒಟ್ಟು ಸೇರಿ ಮರ್ಸಣಿಗೆ ಅಂತಾನು ಸೇರಿ ಹಿರೇಬೈಲಲ್ಲೇ ಮಾಡ್ಬೋದಿತ್ತಲ್ಲ. ಒಂದು ಅಂದ್ರೆ ಉದ್ದೇಶ ಅಂದ್ರೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಮಂಡಲದಲ್ಲಿ ಹಿಂದೂ ಸಮಾಜೋತ್ಸವ ಆಗ್ಬೇಕಂತ ಹೇಳಿ ಸಂಘದಿಂದ ಆದೇಶ ಇದ್ದಿದ್ದು, ಅಂದ್ರೆ ಮಾಡ್ಬೇಕನ್ನೋದು ಇದ್ದಿದ್ದು. ಆದ್ರೆ ಕೆಲವೊಂದು ಗ್ರಾಮದಲ್ಲಿ ಮಾಡ್ಲಿಕ್ಕೆ ಸಮಸ್ಯೆ ಅಂತ ಆದಾಗ 2-3 ಗ್ರಾಮ ಸೇರಿ ಒಟ್ಟಿಗೆ ಮಾಡಿದ್ದು. ಈಗ ಉದಾಹರಣೆ ಹೋರ್ನಾಡು, ಕಳಸ, ಸಂಸೆ 3 ಮಂಡಲ ಸೇರಿ ಕಳಸ ಮಾಡಿದ್ರು, ಹಳ್ಳುವಳ್ಳಿ ಸೇರಿ ಹಾಗೆ. ಮತ್ತೆ ಇವರು ನಮ್ಮ ಭರತ್ ಅಂತೇಳಿ ನನ್ನ ಆಪ್ತ ಕೂಡ, ದಿನದ ಬಹು ಸಮಯ ನಮ್ಮ ಜೊತೆನೆ ಕಳೆಯುವಂಥವ್ರು. ಮತ್ತೆ ನಮ್ಮ ಗಣೇಶ್ ಭಟ್ರು ಇದ್ದಾರೆ, ಇವರೆಲ್ಲರಿಗೂ ಚಿರಪರಿಚಿತ. ನಮ್ಮ ಯಾವುದೇ ಕಾರ್ಯಕ್ರಮ ಕೂಡ ಮುಖ್ಯ ಅರ್ಚಕರಾಗಿ ಬರುವಂತವ್ರು. ಮತ್ತೆ ಇಲ್ಲಿನ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಮೂಲ ಅರ್ಚಕರು ವಿನಯ್ ಭಟ್ರು ಅಂತೇಳಿ. ಸರ್ ನಮಸ್ತೆ. ಮತ್ತೆ ಇವರು ನಮ್ಮ ರಮೇಶ್ ಹೆಬ್ಬಾರ್ ಅಂತೇಳಿ ಇಲ್ಲಿಯ ಗ್ರಾಮಸ್ಥರು ಮತ್ತು ದೇವಸ್ಥಾನ ಸಮಿತಿಯಲ್ಲಿದ್ದಾರೆ. ಎಲ್ಲ ಕಾರ್ಯಕ್ರಮ ಕೂಡ ನಮ್ಮೊಟ್ಟಿಗೆ ಸೇರಿಕೊಳ್ಳುತ್ತಾರೆ. ಮತ್ತೆ ನೋಡಿ, ಒಂದಷ್ಟು ಕಾರ್ಯಕರ್ತರು ಕಾರ್ಯಕರ್ತರು ಹೌದು, ಗ್ರಾಮಸ್ಥರು ಹೌದು. ಹೇಗಾಯ್ತು ಕಾರ್ಯಕ್ರಮ ಒಟ್ಟಾರೆಯಾಗಿ? ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಜನ ಬಂದಿಲ್ಲ ಅಂದ್ರೇನು ಕೂಡ ಇವತ್ತು ತುಂಬಾ ಕಾರ್ಯಕ್ರಮ ಇತ್ತು. ಇವತ್ತು ತುಂಬಾ ಒಳ್ಳೆ ದಿನ ಆಗಿರೋದ್ರಿಂದ ನಿಮಗೆ ಬಾಳೆಹೊಳೆಯಲ್ಲೂ ಇಂದು ಸಮಾಜೋತ್ಸವ ಇತ್ತು. ಹಾಗಾಗಿ ಅಲ್ಲಿನ ಕಾರ್ಯಕರ್ತರು ಅಲ್ಲಿನ ತಯಾರಿಗೋಸ್ಕರ ಇಲ್ಲಿಗೆ ಬರಕ್ಕಾಗಿಲ್ಲ. ಹಾಗೆ ಕಳಸಾದಲ್ಲಿ ಇವತ್ತು ಧ್ವಜ ಕಟ್ಟೋದು, ನಾಡ್ದು 30ನೇ ತಾರೀಕು ಕಳಸೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ಇರೋದ್ರಿಂದ ಇವತ್ತು ಧ್ವಜಾರೋಹಣ ಇತ್ತು. ಹಾಗಾಗಿ ಸಾಧಾರಣ ಭಟ್ರು ಮತ್ತೆ ಇತರ ಕಳಸ ಗ್ರಾಮಸ್ಥರು ಅಲ್ಲಿಗೆ ಹೋಗಿದ್ದಾರೆ. ಮತ್ತೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಒಂದು ರಥ ಸಮರ್ಪಣೆ ಕಾರ್ಯಕ್ರಮ ಇತ್ತು. ಹಾಗಾಗಿ ಅಲ್ಲಿನವರು ಸಾಧಾರಣ ನಮ್ಮ ಸಂಘದವರೆಲ್ಲ ಅಲ್ಲಿಗೆ ಅದೇ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಹಾಗೂ ಹಲವಾರು ನಮ್ಮ ಪುತ್ತೂರಿನಲ್ಲಿ ಸ್ಥಾನಿಕ ಬ್ರಾಹ್ಮಣ ಸಮಾವೇಶ ಅದು ಇತ್ತು ಇವತ್ತು. ಹಾಗಾಗಿ ಕೆಲವು ನಮ್ಮ ಬಾಂಧವರೆಲ್ಲ ಅಲ್ಲಿಗೂ ಹೋಗಿದ್ರು. ಹಾಗೆ ಹಲವಾರು ಕಾರ್ಯಕ್ರಮಗಳ ಕಾರಣದಿಂದಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು 750ರಿಂದ 800 ಜನ ಅಂತ ಇತ್ತು. ಆದರೆ ಒಂದು 500 ಜನ ಆಗಿದೆ ಕಾರ್ಯಕ್ರಮಕ್ಕೆ. ಹೌದು, ಹಿಂದೂ ಸಮಾಜೋತ್ಸವ ಈಗ ನಮ್ಮ ಭಾರತದಲ್ಲಿ 80,000ಕ್ಕೂ ಹೆಚ್ಚು ಕಡೆಗಳಲ್ಲಿ ನಡೀತಿರುವಂಥದ್ದು. ಹಾಗಾಗಿ ಈಗ ನಮ್ಮ ಕಳಸ ಆಗಿರ್ಬೋದು, ಮರ್ಸಣಿಗೆ ಆಗಿರ್ಬೋದು, ಬಾಳೆಹೊಳೆ ಆಗಿರ್ಬೋದು, ತುಂಬಾ ಕಡೆಗಳು ಕೂಡ ಒಟ್ಟೊಟ್ಟಿಗೆ ಆಗ್ತಿರುವಂಥದ್ದು. ಈಗ 1-2 ದಿನ ಗ್ಯಾಪ್ ಸಿಗುವಂಥದ್ದು ಅಷ್ಟೇ. ಈಗ ಎಲ್ಲ ಕಡೆಗಳು ಕೂಡ ನಾವು ಭಾಗವಹಿಸಲೇಬೇಕಾಗ್ತದೆ, ಎಲ್ಲ ಕಡೆಗೆ ಹೋಗ್ಬೇಕು ಅಂತ ತರತುರಿಯಲ್ಲಿ ಇಲ್ಲೊಂದು ಆಯೋಜನೆಗೆಲ್ಲ ಏರ್ಪಾಡು ಹೇಗೆ ಮಾಡ್ಕೊಂಡಿದ್ರಿ? ಅಂದ್ರೆ ಒಂದು ಸಮಾಜೋತ್ಸವಕ್ಕೆ ಇಂತಿಷ್ಟೇ ಸಮಯ ಅಂತ ಕೊಟ್ಟಿದ್ರು. ಜನವರಿ 18ರಿಂದ ಫೆಬ್ರವರಿ 2ನೇ ತಾರೀಕು ಅಂತ ದಿನಾಂಕ ಕೊಟ್ಟಿದ್ರು. ಅದರೊಳಗೆ ಪ್ರತಿ ಗ್ರಾಮದಲ್ಲೂ ಸಮಾಜೋತ್ಸವಗಳು ನಡೀತಾ ಇದೆ. ತಯಾರಿ ಅಂದ್ರೆ ನಮ್ದೀಗ 18ಕ್ಕೆ ಹಿರೇಬೈಲು ಮುಗಿದ ನಂತರ 1 ವಾರ ನಮಗೆ ಸಮಯ ಇತ್ತು. ಅದಕ್ಕಿಂತ ಮುಂಚೆನೆ 2-3 ಬೈಠಕ್ಗಳು ಸೇರಿದ್ವಿ. ಅಂದ್ರೆ ಯಾವ ರೀತಿ ಕಾರ್ಯಕ್ರಮ ನಡಿಬೇಕು, ಸಂಪರ್ಕ ಯಾರು ಮಾಡ್ಬೇಕು, ಸಂಗ್ರಹ ಯಾರು ಮಾಡ್ಬೇಕು, ಪ್ರತಿಯೊಂದು ಯೋಜನೆ ಆಗಿತ್ತು. ಇದಿಷ್ಟು ತಯಾರಿ ಮಾಡಿ ಅಂದ್ರೆ ನಮ್ದು ಗ್ರಾಮದಲ್ಲಿ ಒಂದು ಮಂಡಲದ ಒಂದು ಸಮಿತಿ ಮಾಡಿದ್ವಿ. ಸಮಿತಿ ಮೂಲಕ ಕೆಲಸಗಳು ನಡೀತಾ ಇತ್ತು. ಮತ್ತೆ ನಮ್ಮ ಗಣೇಶ್ ಭಟ್ರ ಹತ್ರ ಈಗ ದಿಕ್ಸೂಚಿ ಭಾಷಣಕಾರರೆಲ್ಲ ತುಂಬಾ ನಮ್ಮ ಹಿಂದುತ್ವದ ಬಗ್ಗೆ ಆಗ್ಲಿ, ನಮ್ಮ ಹಿಂದೂ ಸಮೂಹದ ಬಗ್ಗೆ ಆಗ್ಲಿ, ನಮ್ಮ ಧರ್ಮ ಹೇಗ್ ನಡ್ಕೋಬೇಕು, ನಮ್ಮ ಧರ್ಮದವರು ಅಂತ ತುಂಬಾ ಮಾತಾಡಿದ್ರು. ನಿಮ್ಮ ಪ್ರಕಾರ ಹಿಂದೂ ಧರ್ಮ ಅಂದ್ರೆ ಹೇಗೆ, ಅದರ ಪರಿಪಾಲನೆಯಲ್ಲಿ ಹೇಗಿರ್ಬೇಕು ಅಂತ, ಒಬ್ಬ ಮನುಷ್ಯನಾಗಿ ಹಿಂದೂ ಧರ್ಮದಲ್ಲಿ ಹುಟ್ಟಿದವರಿಗೆ ಹೇಗೆ ಇರ್ಬೇಕು ಅಂತ? ಧರ್ಮ ಅನ್ನುವಂತ ಪದನೇ ಅದೇನಾಯ್ತು, ಬ್ರಿಟಿಷರ್ಕಾರರು ಬಂದು ಇತಿಹಾಸವನ್ನು ಬರಿಬೇಕಾದ್ರೆ ಧರ್ಮ ಅನ್ನುವಂತ ಪದಕ್ಕೆ ನಮ್ಮಲ್ಲಿರುವಂತಹ ಅರ್ಥ ಬೇರೆ, ಅವರಲ್ಲಿರುವಂತಹ ಅರ್ಥ ಬೇರೆ. ಅವರ ಧರ್ಮಕ್ಕೆ ಎಲ್ಲದಕ್ಕೂ ರಿಲಿಜಿಯನ್ ಅಂತ ಕೊಡ್ತಾ ಹೋದ್ರು. ನಮ್ಮಲ್ಲಿ ಧರ್ಮ, ಮತ ಮತ್ತು ಪಂಥ ಇದಕ್ಕೆಲ್ಲ ಬೇರೆ ಬೇರೆ ಅರ್ಥ ಉಂಟು.
ಧಾರಣಾತ್ ಧರ್ಮ ಉಚ್ಯತೆ ಅಂತ ಹೇಳಿದ್ದಾರೆ. ಧರ್ಮ ಅಂದ್ರೆ ಏನು? ಒಂದು ಚೌಕಟ್ಟಿನಲ್ಲಿ ಒಂದು ಸಮೂಹ, ಅಂದ್ರೆ ಇದು ಕೇವಲ ನಮಗೆ ಮಾತ್ರ ಭಾರತದಲ್ಲಿದ್ದವರಿಗೆ ಅಂತಲ್ಲ, ಇಡೀ ವಿಶ್ವದಲ್ಲಿದ್ದವರಿಗೂ ಒಂದೇ ಧರ್ಮ. ಯಾರು ಸತ್ಯ ನುಡಿತಾನೋ, ಯಾರು ಅಹಿಂಸೆಯನ್ನ ಮಾಡ್ತಾನೋ ಅದನ್ನ ಆಚರಣೆ ಮಾಡುವವನಿಗೆ ಧರ್ಮ ಅಂತ. ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾನೋ ಅದು ವ್ಯಾಪಾರ ಧರ್ಮ. ಅದೇ ರೀತಿ ಸಮೂಹದಲ್ಲಿ ಮನುಷ್ಯ ಬದುಕಬೇಕಾದ್ರೆ ಹೇಗಿರ್ಬೇಕು, ಅದಕ್ಕೆ ಭಾರತದಲ್ಲಿ ಇದ್ದಂತಹ ಸಂಸ್ಕೃತಿ, ಅದಕ್ಕೆ ಹಿಂದೂ ಧರ್ಮ ಅಂತ ಹೇಳಿ ಕರೆದಿದ್ದು. ಭಾರತದಲ್ಲಿ ಹುಟ್ಟಿದ್ದಂತಹ ಯಾವುದೇ ಮನುಷ್ಯ ಆದ್ರೂ ಕೂಡ ಅವನು ಇದೇ ಸನಾತನ ಸಂಸ್ಕೃತಿಗೆ, ಸನಾತನ ಧರ್ಮಕ್ಕೆ ಸೇರ್ತಾನೆ. ನಂತರ ಅದು ಭಾಷಾಂತರದಲ್ಲಿ ಹಿಂದೂ ಧರ್ಮ ಅನ್ನುವಂತ ಹೆಸರು ಬಂತು. ಹಿಂದೂ ಧರ್ಮ ಅಂದ್ರೆ ಅದೇ, ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಸುಳ್ಳನ್ನ ಹೇಳಬಾರ್ದು, ಅದೇ ಯಾರಿಗೂ ಕೂಡ ತೊಂದರೆ ಆಗದಿರೋ ರೀತಿಯಲ್ಲಿ ಯಾರು ಸಮೂಹದಲ್ಲಿ ಬದುಕ್ತಾರೋ ಅವನನ್ನ ನಾವು ಹಿಂದೂ ಅಂತ ಹೇಳಿ ಕರೀತಾರೆ. ಅವನಿಗೆ ಒಂದಿಷ್ಟು ಆಚಾರ ವಿಚಾರಗಳು, ಮೂಲದಿಂದ ಬಂದಂತಹ ಪದ್ಧತಿ ಪರಂಪರೆ ಇದೆಲ್ಲ ಪುರಾತನ ಕಾಲದಿಂದ ಬಂದಿರುವಂತದ್ದು. ಆದ್ರೆ ಯಾವುದೋ ಕಾಲಗಳಲ್ಲಿ ನಾವೇ ನಮ್ಮಿಂದನೇ ಸೃಷ್ಟಿಯಾಗಿರುವಂಥದ್ದು. ಇದರಿಂದ ಧರ್ಮದ ತಪ್ಪಿದೆ ಅನ್ನುವಂಥದ್ದಲ್ಲ, ಮನುಷ್ಯನ ಆಚರಣೆಯಲ್ಲಿ ತಪ್ಪುಂಟು. ಆಗ ಜಾತಿ ಅನ್ನುವಂಥದ್ದು ಬಂತು, ಅದರಲ್ಲಿ ಮೇಲು ಕೀಳು ಅನ್ನುವಂಥದ್ದು ಬಂತು, ಸ್ಪೃಶ್ಯ ಅಸ್ಪೃಶ್ಯ ಅನ್ನುವಂಥದ್ದು ಬಂತು. ಅದು ಜನಾಂಗ ನಾವೇ ತಂದಿರೋದ್ರಿಂದ ಇದೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಅದನ್ನ ನಾವು ನಿವಾರಿಸುವಂಥದ್ದು ನಮ್ದೇ ಎಲ್ಲರಿಗೂ ಇರುವಂತಹ ಆದ್ಯ ಕರ್ತವ್ಯ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಈ ಮುಂಚೆಯಿಂದ ಹಲವಾರು ಸಂಘಟನೆಗಳು ಅಥವಾ ಹಲವಾರು ಬುದ್ಧಿಜೀವಿಗಳು ಕೂಡ ಇದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅದಕ್ಕೋಸ್ಕರವಾಗಿ ಇದು ಒಂದು ಕಾರ್ಯಕ್ರಮ. ಹಿಂದೂಗಳೆಲ್ಲರೂ ಕೂಡ ಒಂದು ಅನ್ನುವಂಥ ಭಾವನೆಯಲ್ಲಿ ಒಂದೇ ವೇದಿಕೆ ಅಡಿಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು, ಮನುಷ್ಯ ಮನೆಯಲ್ಲಿ ಹೇಗೆ ಬದುಕಬೇಕು, ನಮ್ಮ ಮುಂಚೆಯಿಂದ ಬಂದಂತಹ ಸಂಸ್ಕೃತಿಗಳು, ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ನಮ್ಮ ತಾಯಿಯಂದರಿಗೆ ಅಪಾರವಾದಂತಹ ಗೌರವ ಕೊಡುವಂಥದ್ದು, ಅದೇ ರೀತಿಯಲ್ಲಿ ಮಹಿಳೆಯರಿಗೆ ವಿಶೇಷವಾದಂತಹ ನಮ್ಗೆ ಹೆಚ್ಚಿನ ಸ್ಥಾನ ಮಹಿಳೆಯರಿಗೆ ಇರುವಂತಹದ್ದು, ದೇವಿಗೆ ನಮ್ಮಲ್ಲಿ ಹೆಚ್ಚಿನ ಶಕ್ತಿ ಪದ್ಧತಿ ಆರಾಧನೆ ಅನ್ನುವಂಥ ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹದ್ದು. ಇದನ್ನೆಲ್ಲ ನೆನಪಿಸುವಂತಹದ್ದು ಮರೆತಿಲ್ಲ ಜನ, ಜ್ಞಾಪಕದಲ್ಲಿ ಮೂಲೆಯಲ್ಲುಂಟು. ಅದನ್ನು ನೆನಪಿಸುವ ಸಲುವಾಗಿ ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಸಂಘಟನೆಗಳು ಹಮ್ಮಿಕೊಂಡಿದ್ದಾವೆ. ಹಾಗೆ ನಾವು ಇದೆಲ್ಲ ಹಿಂದೂ ಸಮಾಜ ಒಟ್ಟಾಗಿ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಎಲ್ಲಾ ಕಡೆ ನಡೀತುಂಟು. ನಮ್ದು ಕೂಡ ಅದೇ ಆಶಯದಲ್ಲಿ ಇವತ್ತಿನ ಕಾರ್ಯಕ್ರಮ ಕೂಡ ಸಾಗಿ ಬಂದಿದೆ. ಮತ್ತೆ ನಮ್ಮ ದಿಕ್ಸೂಚಿ ಭಾಷಣಕಾರರಾಗಿ ನಾವು ಶೃಂಗೇರಿಯ ನಯನ್ ಜಿ ಅಂತ ಸಹಕಾರ ಭಾರತೀಯ ಜಿಲ್ಲಾಧ್ಯಕ್ಷ. ಹೌದು, ಅವರು ಕೂಡ ತುಂಬಾ ಮಾತುಗಳು ನಮ್ಗೆ ಹೇಳಿದ್ದಾರೆ. ತುಂಬಾ ಅದ್ಭುತವಾಗಿತ್ತು ಅವ್ರು ಮಾತಾಡುವಾಗ. ಎಲ್ಲರೂ ಕೂಡ ರೋಮಾಂಚನ ಆಗ್ತದೆ. ಮತ್ತೆ ಅಷ್ಟೇ ಒಳ್ಳೆಯ ಭಾಷಣ ಕೂಡ ಹೌದು. ಭಾಷಣಕ್ಕೆ ಸಾಧಾರಣ ಯಾರು ಕೊರೋದಿಲ್ಲ ಇಲ್ಲಿ, ಅಷ್ಟು ಭಾಷಣಗಳಾಗೋ ತನಕ ಎಲ್ಲಾ ಜನರು. ನಮ್ಗೆ ಹಿರೇಬಲಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ತಿಂಡಿ ಕೊಟ್ಬಿಟ್ರು ಭಾಷಣ ಆಗುವ, ಹಂಗಾಗಿ ಸ್ವಲ್ಪ ಜನಗಳೆಲ್ಲ ಎದ್ದೋದ್ರು. ಬಟ್ ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ಏನೇನು ಫಸ್ಟೇ ನೀವು ಪ್ರಿಪೇರ್ ಆಗಿದ್ರಿ, ಹೀಗೆ ಮಾಡ್ಬೇಕು ಇಲ್ಲಾಂದ್ರೆ ಜನ ಎದ್ದು ಹೋಗ್ತಾರೆ ಅಂತೇಳಿ. ಅದೊಂದು ತುಂಬಾ ಅಚ್ಚುಕಟ್ಟಾಯ್ತು. ಮತ್ತೆ ಅವರು ಕೂಡ ಹೇಳಿದ್ರು, ಇಂದಿನ ಪೀಳಿಗೆ ಮಕ್ಕಳಿಗೆ ಮುಂದೆ ನಾವು ಹೇಗೆ ಒಂದು ಪರಿಪಾಲನೆ ಕ್ರಮಗಳನ್ನೆಲ್ಲ ಹೇಗೆ ತೋರ್ಸ್ಕೋಬೇಕಂತ ತುಂಬಾ ಹೇಳಿದ್ರು. ಒಂದಿಷ್ಟು ಮಕ್ಳಿಗಾಗಿರ್ಬೋದು. ಇವಾಗ ಅವರು ಕೆಲವೊಂದು ಮಾತು ನಂಗೆ ನೆನಪಾಯ್ತು. ಅಂದ್ರೆ ಮೊದ್ಲೆಲ್ಲ ಚಪ್ಪಲಿಯನ್ನು ಹೊರಗಡೆ ಇಟ್ಟು ಬರ್ತಿದ್ವಿ, ಇವಾಗ ಅಡಿಗೆ ಮನೆಗೂ ಚಪ್ಪಲಿ ಬಂದಿದೆ ಅಂತ ಹೇಳಿ. ಮತ್ತೆ ನಮ್ಮ ಕಳಸದ ರಾಘು ಭಟ್ರ ನೀವೇನ್ ಹೇಳಿದ್ರಿ, ಅವ್ರು ಕೂಡ ಒಂದ್ 5 ನಿಮಿಷ ಭಾಷಣ ಮಾಡಿದ್ರು ಕೂಡ ತುಂಬಾ ಅದ್ಭುತವಾಗಿ ವಿಚಾರವನ್ನ ತಲುಪಿಸಿದ್ರು ಜನಗಳಿಗೆ. ಇವಾಗ ನೋಡಿ ಬಾಂಗ್ಲಾದಲ್ಲಿ ಏನಾಯ್ತು ಅಂತ ನಮಗೆ ಘಟನೆ ಗೊತ್ತೇ ಇದೆ. ಹಾಗಾಗಿ ನಾನೀಗ ಅಕ್ರಮ ವಲಸಿಗರು ಏನ್ ಬಂದಿದ್ದಾರೆ, ನಾನು ತಪ್ಪು ಅಂತಾನೆ ಹೇಳಲ್ಲ, ಅವ್ರು ನಾನು ಕರ್ಸ್ಕೊಂಡಿರೋದು ನಮ್ದೇ ತಪ್ಪು ಅಲ್ವಾ? ಹಾಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಭಟ್ರೆ? ಅದರ ಬಗ್ಗೆ ಅಂದ್ರೆ ಅದೇ, ಅಲ್ಲಲ್ಲಿ ಅಶಾಂತಿ ಉಂಟಾದಾಗ ಅಲ್ಲಿನ ಜನರು ಹೊರಗೆ ಬರುವಂತದ್ದು ಒಂದು ವಿಚಾರ ಹೌದು ಅಂತಾದ್ರು, ನಮ್ದು ಭದ್ರತೆ ಸರಿ ಇಲ್ಲ ಅನ್ನುವಂಥದ್ದು ಒಂದು ಅಂತಾದ್ರು, ಜನರ ಮನಸ್ಥಿತಿ ಯಾವ ರೀತಿ ಉಂಟು ಅದರ ಮೇಲೆ ಎಲ್ಲ ಪರಿಣಾಮ ಅನ್ನುವಂಥದ್ದು ಬೀಳುತ್ತೆ. ಎಲ್ಲ ಜನರು ಒಂದೇ ರೀತಿಯಲ್ಲಿ ಒಂದೇ ದೃಷ್ಟಿಯಲ್ಲಿ ನಮ್ಮ ಹತ್ರ ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ನಾವು ನಮ್ಮ ಸಮಾಜ ಎಲ್ಲದಕ್ಕೂ ನಾವು ಸಹಿಷ್ಣುವಾಗಿದ್ದೇವೆ. ಯಾಕಂದ್ರೆ ನಾವು ಮುಕ್ಕೋಟಿ ದೇವರು ನಮ್ಮ ಹತ್ರ ಉಂಟು. ನಮಗೆ ಯಾವುದೇ ಒಂದು ದೇವರು ಒಂದು ಆಚರಣೆ ಹೆಚ್ಚಾಗೋದಿಲ್ಲ. ನಿತ್ಯ ಒಬ್ಬೊಬ್ರು ಒಂದೊಂದು ಆಚರಣೆ. ಈಗ ನಾನು ವಿಷ್ಣು ದೇವರು ನನಗೆ ಬಹಳ ಇಷ್ಟ ಅಂತ ಆಚರಣೆ ಮಾಡಿದ್ರೆ ಇನ್ನೊಂದು ಈಶ್ವರನನ್ನ ಆಚರಣೆ ಮಾಡ್ತಾರೆ. ಈಶ್ವರ ದೊಡ್ಡವರು ಅಂತ ಅವ್ರು ಹೇಳ್ತಾರೆ, ವಿಷ್ಣು ದೊಡ್ಡವರು ನಾವು ಹೇಳ್ತೀವಿ. ಆದ್ರೂ ಕೂಡ ಪೂಜೆ ಮಾಡ್ಬೇಕಾದ್ರೆ ಅದೇ ರೀತಿಯಲ್ಲಿ ಈ ಸತ್ಯನಾರಾಯಣ ವ್ರತಕ್ಕೂ ಎಲ್ಲರೂ ಹೋಗ್ತಾರೆ, ಈಶ್ವರ ರುದ್ರಾಭಿಷೇಕಕ್ಕೂ ಎಲ್ಲರೂ ಹೋಗ್ತಾರೆ. ಆ ರೀತಿಯಲ್ಲಿ ಕೂಡ ಮನಸ್ಥಿತಿ ನಮಗಿದ್ದಾಗ ನಾವೆಲ್ಲೂ ಕೂಡ ವಿರೋಧಾಭಾಸಕ್ಕೆ ಬರೋದಿಲ್ಲ. ಆದ್ರೆ ಕೆಲವೊಂದು ಜನರ ಮನಸ್ಥಿತಿಯಲ್ಲಿ ಏನಾಗುತ್ತೆ, ನಮ್ಮ ವಿಚಾರವೇ ದೊಡ್ಡದು, ನಮ್ಮದೇ ವಿಚಾರ ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ದಾದಾಗ ಘರ್ಷಣೆ ಅನ್ನುವಂಥದ್ದು ಉಂಟಾಗತ್ತೆ. ಇದು ಜನರು ಕೆಟ್ಟವರು ಅಂತಲ್ಲ, ಆ ಮನಸ್ಥಿತಿ ಅನ್ನುವಂಥದ್ದು ಕೆಟ್ಟದಿದೆ. ಆ ಮನಸ್ಥಿತಿ ಯಾವಾಗ ಬದಲಾವಣೆ ಆಗುತ್ತೋ ಸಮಾಜ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ನದಿಗಳು ಒಂದು ಪಾತ್ರ ಒಂದು ದೊಡ್ಡದಿರ್ಬೋದು, ಗಂಗಾ ನದಿ ಬಹಳ ದೊಡ್ಡದಿರ್ಬೋದು, ಇನ್ನೊಂದು ದೊಡ್ಡದಿರ್ಬೋದು. ಸಮುದ್ರಕ್ಕೆ ಸೇರಿದ್ಮೇಲೆ ಯಾವ್ದನ್ನು ಬೇರೆ ಮಾಡ್ಲಿಕ್ಕೆ ಜನರು ಹಾಗೆ ದೊಡ್ಡ ಸಮೂಹದಲ್ಲಿ ಸೇರಿದ್ಮೇಲೆ ಎಲ್ಲರೂ ಒಂದೇ. ಅದರದ್ದು ರಕ್ತದಲ್ಲಿ ನಮ್ದೆಲ್ಲರದ್ದು ಕೆಂಪೆ ಇರುವಂತದ್ದು, ನೀನ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಬೇರೆ ಇರಬಹುದಾದ್ರೂ ಕೂಡ ರಕ್ತದ ಬಣ್ಣ ಒಂದೇ, ರಕ್ತದ ಗುಣಧರ್ಮ ಒಂದೇ, ಮನುಷ್ಯರು ನಾವೆಲ್ಲರೂ ಒಂದೇ. ಆದ್ರೂ ಕೂಡ ಅದೇ ಆ ವಿಚಾರ ಮನಸ್ಥಿತಿ ಬದಲಾವಣೆ ಆದ್ರೆ ಎಲ್ಲ ದೇಶ ಸಮಾಜ ಅನ್ನುವಂಥ ಚೌಕಟ್ಟುಗಳೇ ನಮ್ಗೆ ಇರೋದಿಲ್ಲ. ಅದನ್ನೇ ಧರ್ಮ ಅಂತ ಹೇಳುವಂಥದ್ದು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ
ಅಸ್ಸಾಂ ಆಗಿರ್ಬೋದು, MP ಆಗಿರ್ಬೋದು, ಮುಂತಾದ ಕಡೆಯಿಂದ ನಮ್ಮ ಇಲ್ಲಿ ಅವ್ರು ಹೇಳ್ದಾಗೆ ನಮ್ಮ ಏನು ಕೃಷಿಕರಿದ್ದಾರೆ ನಮ್ಮ ತೋಟಗಳಿಗೆಲ್ಲ ಅಂಥವರೇ ಜಾಸ್ತಿ ಬರ್ತಿರೋದು. ಇವಾಗ ಏನೋ ಒಂದು ಕಾರ್ಯಕ್ರಮಗಳಾದ್ರೂ ಕೂಡ ಇವತ್ತು ಇಲ್ಲಿಯ ಒಂದು ಉದಾಹರಣೆ, ನೀವು ಚಂಡೆ ಆಗಿರ್ಬೋದು, ಮತ್ತೆ ಒಂದಷ್ಟು ಶಾಮಿಯಾನ ಈ ತರ ಇದನ್ನೆಲ್ಲವೂ ಕೂಡ ನಮ್ಮಲ್ಲಿ ಯಾರಿದ್ದಾರೆ ನಮ್ಮ ಊರಿನಲ್ಲಿ ಯಾರಿದ್ದಾರೆ ಅಂತವರಿಗೆ ನೀವು ಕರೆದಿದ್ದೀರಾ. ನಾನು ಹೇಳೋದು ಈಗ ಕಾಫಿ ತೋಟಗಳಿಗೂ ಅಷ್ಟೇ, ಇಂಥ ನಮ್ಮ ತೋಟಗಾರಿಕೆ ಕೆಲಸ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಆದಷ್ಟು ಸ್ಥಳೀಯರನ್ನೇ ನಾವು ಬಳಸ್ಕೊಳ್ಳೋಣ. ಹೊರಗಿನಿಂದ ಬರುವಂತವ್ರು ನೋಡಿ, ಈಗ ಅವ್ರು ಹೇಳಿದ್ರು ನಮ್ಮ ಹೆಣ್ಮಕ್ಳಿಗೂ ಕೂಡ ನೆಕ್ಸ್ಟ್ ಭದ್ರತೆ ಇರಲ್ಲ. ಅದು ಖಂಡಿತ ಹೌದು. ಹಾಗಾಗಿ ನನ್ನ ಒಂದು ಮನವಿ ಕೂಡ ಹೌದು. ಇತ್ತೀಚೆಗೆ ನಮ್ಮ ಕಡೆ ಕೂಡ ಸಂಬಳ ಜಾಸ್ತಿ ಆಯ್ತು ಸ್ಥಳೀಯರ್ದು ಅಂತ ಹೇಳಿ ಅದೊಂದು ತೊಂದರೆ ಇದೆ. ನೀನ್ ಯಾರು ಅಂದ್ರೆ ನಾನು ಹಿಂದೂ. ವಿಜಯನಗರ ಸಾಮ್ರಾಜ್ಯದ ಕತೆ ಇತಿಹಾಸ ಇವತ್ತು ಕತೆಗಳಲ್ಲಿ ಓದ್ತಾ ಇದ್ದೀವಿ, ಪಾಠಗಳು ನೋಡ್ತಾ ಇದ್ದೀವಿ. ಹಿಂದೂ ಸಂಘಟಿತನಾದ್ರೆ ವಿಜಯನಗರ ಸಾಮ್ರಾಜ್ಯ ಪುನಃ ಇದೇ ಮಣ್ಣಲ್ಲಿ ಬರ್ಲಿಕ್ಕೆ ಜಾಸ್ತಿ ದಿನ ಬೇಕಾಗಿಲ್ಲ. ಪ್ರಪಂಚದ ಮೂಲೆ ಮೂಲೆಯಿಂದ ಯಾವ ಈ ದೇಶಕ್ಕೆ ಬರ್ತಾ ಇದ್ರೋ ಮುಂದೆ ಇದೇ ದೇಶಕ್ಕೆ ಜ್ಞಾನಾರ್ಜನೆಗೋಸ್ಕರ ಪ್ರಪಂಚದ ಮೂಲೆ ಮೂಲೆಯಿಂದ ಬರ್ತಾರೆ. ಸತಿ ಜೋರಾಗಿ ಘೋಷಣೆ ಹಾಕೋಣ, ಭಾರತ್ ಮಾತಾ ಕಿ. ಇಲ್ಲ, ಮರ್ಸಡಿಗೆ ದಾಟೇ ಹೋಗ್ಲಿಲ್ಲ ಈ ಧ್ವನಿ. ಬೋಲೋ ಭಾರತ್ ಮಾತಾ ಕಿ. ಈಗ ನಾನು ಮೊನ್ನೆಯಿಂದ ಹಿಂದೂ ಸಮಾಜೋತ್ಸವದ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಅದರೆಲ್ಲದರಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಕಾರ್ಯನಿರ್ವಹಿಸಿದ್ದಾರೆ ಈ ಒಂದು ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ಮರ್ಸಣಿಗೆಯಲ್ಲಿ ಹೇಗೆಲ್ಲ ಒಂದು ಆಯೋಜನೆಗೆ ಸಿದ್ಧಪಡಿಸಿಕೊಳ್ಳಲಾಗಿತ್ತು 3-4 ದಿನದ ಹಿಂದೆ. ಕೆಲವೊಬ್ಬರನ್ನ ನೋಡಿದ್ದೀನಿ 10-12 ಗಂಟೆ ರಾತ್ರಿಗೆಲ್ಲ ಕೆಲವೊಬ್ರು ಮನೆಗೆ ಹೋಗಿ ಪತ್ರಿಕೆ ಹಂಚೋದಾಗಿರ್ಬೋದು, ಈ ತರ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ರು. ಅದ್ರ ಬಗ್ಗೆ ನಮ್ಮ ಜೀವನ್ ಅವರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸುವ. ಸರ್, ಹೇಗೆ ಏರ್ಪಾಡೆಲ್ಲ ಹೇಗಾಗಿತ್ತು, ಹೇಗೆ ಸಿದ್ಧಪಡಿಸ್ಕೊಂಡಿದ್ರಿ ಅಂತ? ನಮ್ಮ ಮರಸಣಿಗೆಯಲ್ಲಿ ನಾವು ಮೇನ್ ನಮ್ದು ಇಂಟೆನ್ಷನ್ ಏನಂದ್ರೆ ತುಂಬಾ ಜನ ಸೇರಿಸ್ಬೇಕು, ಬಹಳ ಆಡಂಬರವಾಗಿ ಮಾಡಬೇಕು. ಅದು ನಮ್ಮ ಇಂಟೆನ್ಷನ್ ಇರಲಿಲ್ಲ, ನಮ್ಮ ಉದ್ದೇಶ ಇರಲಿಲ್ಲ. ನಮ್ದು ಮರಸಣಿಗೆ ನೀವು 2 ವರ್ಷದ ಹಿಂದೆ ನಮ್ಮ ರಾಮ ಮಂದಿರದ ಕಾರ್ಯಕ್ರಮವನ್ನು ನೋಡಿದ್ರೆ ನಮ್ಮ ಮೇನ್ ಉದ್ದೇಶ ಏನು ಅಂದ್ರೆ ಶಿಸ್ತು ಸರಳತೆ. ಸೊ ನಮಗೆ ಜಾಸ್ತಿ ಜನನ ಸೇರಿಸಬೇಕು ಅನ್ನೋದು ಉದ್ದೇಶ ಅಲ್ಲ. ನಾವು ಏನು ಮಾಡಿದ್ರು ಅದು ಅಚ್ಚುಕಟ್ಟಾಗಿರ್ಬೇಕು. ಹಾಗಾಗಿ ನಾವು ಒಂದು ಗ್ರಾಮಸ್ಥರೇ, ಎಡೂರು ಮತ್ತು ಮರಸಣಿಗೆ ಗ್ರಾಮಸ್ಥರು ಸೇರಿ ನಮ್ಮ RSS ನ ಭಾಷೆಯಲ್ಲಿ ಹೇಳೋದಾದ್ರೆ ಮರಸಣಿಗೆ ಮಂಡಲದವರು ಸೇರಿ ಒಂದು 30-40 ಜನ ಸೇರಿ ನಾವು ಒಂದು ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಸಮಾಜೋತ್ಸವನ್ನ 25ನೇ ತಾರೀಕು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ನಿರ್ಧಾರ ಮಾಡಿದ ನಂತರ ಮೊದಲಿಗೆ RSS ನವರು 100 ವರ್ಷ ಪೂರ್ಣಗೊಳಿಸಿದ ನಮ್ಮ ಒಂದು ಪತ್ರಿಕೆ ಬಂದಿತ್ತು, ಕರಪತ್ರ, ಏನೇನು ಸಾಧನೆ ಮಾಡಿತ್ತು ಅಂತ. ಅದನ್ನೆಲ್ಲ ಮನೆ ಮನೆಗೆ ತಲುಪಿಸಿದ ನಂತರ ನಾವು ಒಂದು ಬೈಠಕ್ ಮಾಡಿದ್ವಿ. ಬೈಠಕ್ಕಲ್ಲಿ ಒಂದು ಪ್ಲಾನ್ ಅನ್ನು ಹಾಕಿಕೊಂಡು ನಂತರ ನಮ್ದು ಹಿಂದೂ ಸಮಾಜೋತ್ಸವದ್ದು ಪತ್ರಿಕೆ ಪ್ರಿಂಟ್ ಆಗಿ ಬಂತು. ನಾವು ನಮ್ಮಲ್ಲೇ ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡಿಕೊಂಡು ಒಂದು 60 ಮನೆಯನ್ನ ಯಾರಾದ್ರೂ ಹಣ ಕೊಡಲು ಸ್ವಲ್ಪ ದಾನಿಗಳು ಗುರುತಿಸಿ ಅವ್ರ ಬಳಿ ಒಂದು ಡೊನೇಷನ್ ಕೇಳೋದು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಹಾಗೆ ಎಲ್ಲಾ ಮನೆಗೂ ಪತ್ರಿಕೆಯನ್ನು ತಲುಪಿಸೋದು, ಹಾಗೆ ಯಾರಿಗೂ ಒತ್ತಾಯ ಇಲ್ಲ, ಹಾಗೆ ಡೊನೇಷನ್ ಕಲೆಕ್ಟ್ ಮಾಡೋದೆಲ್ಲ ಎಲ್ಲರೂ ನಿರೀಕ್ಷೆಗೆ ಮೀರಿದಕ್ಕಿಂತ ಹೆಚ್ಚು ಹಣ ಸಹಾಯವನ್ನು ಮಾಡಿದ್ದಾರೆ. ಹಾಗೂ ಪತ್ರಿಕೆಯನ್ನು ಸರಿಯಾದ ಸಮಯಕ್ಕೆ ಎಲ್ಲ ಮನೆಗೆ ತಲುಪಿಸಿ ಇವತ್ತು ನೋಡಿದ್ರೆ ನೀವು ಆಲ್ಮೋಸ್ಟ್ ಎಲ್ಲಾ ಮನೆಯಿಂದ ಅಟ್ಲೀಸ್ಟ್ ಒಬ್ರು ಸದಸ್ಯರಾದ್ರೂ ಬಂದಿದ್ರು ಕಾರ್ಯಕ್ರಮಕ್ಕೆ. ಈಗ ಕಾರ್ಯಕರ್ತರು ಅಂತಲ್ಲ, ಅಲ್ಲಿ ನಾನು ನೋಡಿದೆ, ಅಲ್ಲಿ ಬ್ಯಾನರ್ ಎಲ್ಲ ಕಟ್ಟುವಾಗ ಗ್ರಾಮಸ್ಥರು ಎಲ್ಲ ಇದು RSS ನ ಕಾರ್ಯ, BJP ಕಾರ್ಯ, ಕಾಂಗ್ರೆಸ್ ನ ಕಾರ್ಯ ಅಂತ ಯಾರೊಬ್ಬರು ಭಾವಿಸಿಲ್ಲ. ಇದು ಹಿಂದೂಗಳ ಕಾರ್ಯ. ನೀವು ನೋಡಿದ್ರೆ ಎಡೂರಲ್ಲಿ ನಮ್ಮ ಹೊಸವಳ್ ಪಿರೇರ್ ಅವರು ಕೂಡ ಧನ ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇದು ಒಂದು ಸಣ್ಣ ದೃಷ್ಟಿಕೋನದಿಂದ ಇದನ್ನು ಯಾರು ನೋಡಿಲ್ಲ. ಇದನ್ನೊಂದು ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಿ ಎಲ್ಲರೂ ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಒಂದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಒಬ್ಬರು ಇಬ್ರು ಕಾರಣ ಅಂತ ಹೇಳಿದ್ರೆ ನಮ್ಮ ದೊಡ್ಡ ತಪ್ಪಾಗುತ್ತೆ. ಇದಕ್ಕೆ ಇಡೀ ಮರಸಣಿಗೆ ಮತ್ತು ಎಡೂರು ಗ್ರಾಮಸ್ಥರೇ ಕಾರಣ. ತಯಾರಿ ಅಂತ ಹೇಳಿದ್ರೆ ಒಂದು 15-20 ದಿನದಿಂದ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಅಂತ ಹೇಳದೆ ಶ್ರಮಿಸಿದ್ದಾರೆ. ಸ್ವಚ್ಛತೆ ಆಗಿರ್ಬೋದು, ಬ್ಯಾನರ್ ಅನ್ನು ಬಂಟಿಂಗ್ಸ್ ಅನ್ನು ಕಟ್ಟುವುದಾಗಿರ್ಬೋದು,
ಎಲ್ಲ ಕಾರ್ಯಗಳು ಮತ್ತೆ ನಮ್ಮ ಹೊರನಾಡು ಆದಿಶಕ್ತಿ ಆತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರು ಅವರು ಹೇಳಿದ್ರು ನನಗೆ ಬರಕ್ ಸ್ವಲ್ಪ ಕಷ್ಟ ಆಗತ್ತೆ, ಹಾಗಾಗಿ ನಾನು ನನ್ನ ಕೈಲಾದ ಸಹಾಯವನ್ನ ಎಲ್ಲ ಮಾಡ್ತೀನಿ ಅಂತ ಹೇಳಿ ಅಗಾಧ ಪ್ರಮಾಣದ ದಿನಸಿಯ ಸಾಮಗ್ರಿಗಳನ್ನೆಲ್ಲ ಕಳಿಸ್ಕೊಟ್ರು. ಹಾಗೆ ನಾವು ಉತ್ತಮ ದನ ಕಲೆಕ್ಟ್ ಮಾಡಿದ್ವಿ, ಅದರಿಂದ ಅವರೇ ಮೋಸ್ಟ್ ಆಫ್ ದೆಮ್ ಎಲ್ಲ ಕೊಟ್ಟಿದ್ರಿಂದ ನಮಗೆ ತುಂಬಾ ಸಹಾಯ ಆಯ್ತು. ಹಾಗೂ ನಮ್ಮ ಯಡೂರ್ನವರು ಬ್ರದರ್ ಇವೆಂಟ್ಸ್ ಅವರು ಶಾಮಿಯಾನ, ಪಾತ್ರೆ, ಚೇರು, ಸ್ಟೇಜು ಎಲ್ಲ ಐಟಮ್ನ ಅವರೇ ಹಾಕಿದ್ರು. ಆದ್ರೆ ಅವರು ಇದ್ದಿದ್ದು ಗೊತ್ತಾಗಿಲ್ಲ, ಅವ್ರು ಹೋಗಿದ್ದು ಗೊತ್ತಾಗಿಲ್ಲ. ಅಂದ್ರೆ ಅಷ್ಟು ಒಂದು ಸೈಲೆಂಟ್ ಆಗಿ ಎಲ್ಲ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬರೀ ಒಂದು ಶಾಮಿಯಾದವ್ರು ಕರೆದ್ರೆ ಕೆಲವು ಸಲ ನಮಗೆಲ್ಲ ಕಿರಿಕಿರಿ ಆಗುತ್ತೆ, ಅವ್ರು ಅದು ಕೊಡಿ ಇದು ಕೊಡಿ ಅಂತ ಕೇಳೋದಾಗಿರ್ಬೋದು. ಇವ್ರದ್ದು ಏನು ಶಾಮಿಯಾದವ್ರು ಇದರ ಯಾರು ಮಾಡಿದಂತ ಗೊತ್ತಾಗಿಲ್ಲ, ಅವ್ರು ಯಾರು ಏನು ಎಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾವು ಬರುವಾಗ ಎಲ್ಲ ಕಾರ್ಯ ಆಗಿ ಹೋಗಿದೆ. ಒಂದೇ ಒಂದು ತುಂಬಾ ಅಚ್ಚುಕಟ್ಟಾಗಿ ಭಾರತ ಮಾತೆದು ಬೋರ್ಡು ಅವರೇ ಇಟ್ಟಿದ್ದು, ಅದಕ್ಕೆ ಅಲಂಕಾರನು ಅವರೇ ಮಾಡಿದ್ದು, ಸ್ಟೇಜ್ ಕಟ್ಟಿದ್ರು, ಅದಕ್ಕೆ ಬ್ಯಾನರ್ ಕಟ್ಟಿದ್ರು, ಎಲ್ಲ ಮೈಕ್ ಸೆಟ್ ಅಲ್ಲ, ಅದ್ರ ಒಂದು ಚೂರು ನಾಯ್ಸ್ ಆಗ್ಲಿ ಏನೂ ಇಲ್ಲ, ತುಂಬಾ ಅಚ್ಚುಕಟ್ಟಾಗಿತ್ತು. ಶಾಮಿಯಾನನ್ನು ತುಂಬಾ ಅಚ್ಚುಕಟ್ಟಾಗಿ ಕಟ್ಟಿದ್ರು. ಅದ್ರ ಬಗ್ಗೆ ಸೌಂಡ್ಸ್ ಮತ್ತೆ ಲೈಟ್ಸ್ ಬಗ್ಗೆ ಒಂದೇ ಒಂದು ಸಣ್ಣ ಕಿಂಚಿತ್ತು ಕಂಪ್ಲೇಂಟು ಯಾರಿಂದನೂ ಬಂದಿಲ್ಲ. ತುಂಬಾ ಖುಷಿ ಆಯ್ತು. ಹಾಗೆ ನೀವು ತುಂಬಾ ಸಹಾಯ ಮಾಡಿದ್ದೀರಾ ನಮಗೆ. ಸಹಾಯ ಅಂತ ಏನಿಲ್ಲ, ಇದು ನಮ್ಮ ಆದ್ಯ ಕರ್ತವ್ಯ ಕೂಡ. ನಾನು ಹಿರೇಬೈಲ್ ಸಾಕು ಅಂತ ಇದ್ದೆ ಹಿಂದೂ ಸಮಾಜ, ಪದೇ ಅದನ್ನೇ ಯಾಕೆ ಹಾಕ್ಬೇಕು ಅಂತ. ಬಟ್ ಇದು ನಮ್ಮ ಗ್ರಾಮ, ನನ್ನ ಗ್ರಾಮ, ಹಾಗಾಗಿ ನಾನು ಮಾಡ್ಲೇಬೇಕು. ಯಾರು ಮಾಡ್ಬೇಡ ಅಂತ ಹೇಳಿದ್ರು ನಾನು ಮಾಡ್ತಿದ್ದೆ. ಕರಿಬೇಕಣೆ ನೀವು ಆ ಕಡೆಯಿಂದ. ಎಲ್ಲರೂ ಸೇರಿದ್ರಿಂದ ಕಾರ್ಯಕ್ರಮ ಈಗ ನಾವು ನೋಡಿದೀವಿ ಯಾರೆಲ್ಲ ಹೆಚ್ಚು ಕೆಲಸದಲ್ಲಿ ನಿರತರಾಗಿದ್ರು ಅಂತ ಹೇಳಿ. ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಕಡೆಯಿಂದ ಒಂದು ವಿಶೇಷವಾದ ಧನ್ಯವಾದಗಳನ್ನು ತಲುಪಿಸುವಂತದ್ದು. ಒಂದು ಸೇತುವೆ ಕಟ್ಟಬೇಕಾದ್ರೆ ಆಂಜನೇಯ ದೊಡ್ಡ ತಂದು ಹಾಕಿದ್ರು, ನಳನೀಲಾದಿಗಳು ಇಂಜಿನಿಯರ್ ಪ್ಲಾನ್ ಮಾಡಿದ್ರು. ಅಳಿಲಿಗೆ ವಿಶೇಷ ಪ್ರಾಮುಖ್ಯತೆ ಸಿಕ್ಕಿತ್ತು. ಯಾಕಂದ್ರೆ ಸಣ್ಣ ವಿಚಾರಗಳನ್ನ ಗಮನಿಸಿಕೊಂಡಾಗ ಮಾತ್ರ ಇಷ್ಟು ದೊಡ್ಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗುತ್ತೆ. ಪ್ರತಿಯೊಬ್ಬರದು ಒಂದೊಂದು ಸಹಕಾರ ಇದ್ದೇ ಇರುತ್ತೆ. ಇದೊಂದು ಮರಸಣಿಗೆ ಒಂದು ಸಣ್ಣ ಗ್ರಾಮ ಆಗಿದ್ರು ಇಲ್ಲಿ ಇಷ್ಟೊಂದು ಜನ ಸೇರುವಂತದ್ದೇ ವಿಶೇಷ. ಮತ್ತೆ ಇಲ್ಲಿಯ ಒಂದು ದೇವಸ್ಥಾನಕ್ಕೆ ಅಷ್ಟೊಂದು ಶಕ್ತಿ ಇರುವಂತದ್ದು. ಈಗ ಕಳೆದ ವರ್ಷ ಕೂಡ ಒಂದು ಬ್ರಹ್ಮಕಲಶ ಆಗಿರುವಂದ್ರೆ ಪಂಚಕ್ಷೇತ್ರ ಅಗಸ್ತ್ಯ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಪಂಚಕ್ಷೇತ್ರ ಕಲ್ಯಾಣ ಕಲಶೇಶ್ವರ ಪ್ರಧಾನವಾಗಿರೋದ್ರಿಂದ ಅದಕ್ಕೆ ಸೇರಿದಂತಹ 5 ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಬಹಳ ಕಾರಣಿಕರುವಂತಹ ಕ್ಷೇತ್ರ. ಅದಲ್ಲದೆ ಮರಸಣಿಗೆ ಗ್ರಾಮ ಶಾಂತ ಗ್ರಾಮ. ಯಾವುದೇ ಮರಸಣಿಗೆ ಆಗ್ಲಿ ಯಡೂರಾಗ್ಲಿ ಒಂದು ಅವಳಿ ಗ್ರಾಮಗಳು, ಅದು ಒಂದು ಶಾಂತ ಚಂದ್ರ ಮನಸ್ಥಿತಿ. ಇಲ್ಲಿ ಗಲಾಟೆಗಳಾಗುವಂಥದ್ದು ಇಂಥದ್ದು ಬಹಳ ಕಮ್ಮಿ. ಗಲಾಟೆ ದುಂಬಿಗಳಿಗೆ ಅವಕಾಶ ಇಲ್ಲ. ಅವರು ಆ ಕೆಲಸ ಆಯ್ತು, ಯಾರಿಗಾದ್ರೂ ಸಹಾಯ ಮಾಡ್ಬೇಕಂದ್ರೆ ಸಣ್ಣ ಮಟ್ಟಲ್ಲಿ ಮಾಡ್ತಾರೆ. ಪ್ರಚಾರ ಪ್ರಿಯರು ಅಲ್ಲ, ಕೆಲಸ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ. ಹಾಗೆ ನಮ್ಮದು ಕಾರ್ಯಕ್ರಮ ಅದೇ ಆಲೋಚನೆಯಲ್ಲಿ ಆಗಿದ್ದು. ಅವ್ರು ಹೇಳದ ಹಾಗೆ ಹೆಚ್ಚಿನ ಜನ ಮತ್ತು ಹೆಚ್ಚಿನ ಆಡಂಬರಕ್ಕೆ ಆದ್ಯತೆ ಕೊಡದೆ ಆಗುವಂತಹ ಕಾರ್ಯಕ್ರಮ ಅಚ್ಚುಕಟ್ಟಿನಲ್ಲಿ ಆಗೋ ರೀತಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ವಾಹನವನ್ನ ಪಾರ್ಕಿಂಗ್ ಮಾಡಿ ನಿಲ್ಲಿಸುವಂಥದ್ದು, ಚಪ್ಪಲಿಯನ್ನು ಜೋಡಿಸುವಂಥದ್ದು, ಇಂಥದ್ದೆಲ್ಲ ಸಣ್ಣ ವಿಚಾರಗಳಿಗೆ ಹೆಚ್ಚಿನ ಗಮನ ಕೊಟ್ಟು ಆಗುವಂತಹ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಿದೆ ಅಂತ ನಮ್ಮ ಮನಸ್ಥಿತಿ. ಬಂದಂಥವ್ರು ಅದರ ಅಭಿಪ್ರಾಯವನ್ನ ಕೊಡ್ಬೇಕಷ್ಟೆ. ಊಟದ ವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಖುಷಿ ಆಯ್ತು. ಊಟ ತುಂಬಾ ಚೆನ್ನಾಗಿತ್ತು ನನ್ಗೆ ಅನ್ಸಿದ ಪ್ರಕಾರ, ಎಲ್ರಿಗೂ ಹಾಗೆ ಅನ್ಸಿದೆ. ಇದ್ರದ್ದೆಲ್ಲ ಹೇಗೆ ತಯಾರಿ ಮಾಡ್ಕೊಂಡ್ರಿ ಭರತ್? ಅಂದ್ರೆ ನಾವು ಮೊದಲನೇ ಬೈಠಕ್ ಸೇರಿದಾಗನೇ ನಿಶ್ಚಯ ಆಗಿತ್ತು ಊಟ ಅಂದ್ರೆ ಅಂದ್ರೆ ಈಗ ಉಳಿದ ಸಮಾಜೋತ್ಸವಗಳು ಹೇಗಂದ್ರೆ ಮಧ್ಯಾಹ್ನ ಪ್ರಾರಂಭ ಆಗುತ್ತೆ, ಸಂಜೆಗೆ ಮುಕ್ತಾಯ ಆಗುತ್ತೆ. ಅಂದ್ರೆ 4 ಗಂಟೆಗೆ ಉಪಹಾರ ತರ ಮಾಡ್ತಿದ್ರು. ಆದ್ರೆ ನಮ್ದು ಬೆಳಗ್ಗೆಯಿಂದ ಕಾರ್ಯಕ್ರಮ ಇದ್ರಿಂದ ಒಂದು ಊಟದ್ದೇ ವ್ಯವಸ್ಥೆ ಮಾಡ್ಬೇಕಂತ ಮೊದಲೇ ಯೋಚನೆ ಮಾಡಿದ್ವಿ. ಅದಾದ ನಂತರ ಊಟದಲ್ಲಿ ಏನೇನು ಪದಾರ್ಥಗಳು ಇರ್ಬೇಕಂತ ಯೋಚನೆ ಮಾಡಿದ್ವಿ. ಮತ್ತೊಂದು ಆದಷ್ಟು ಪ್ಲಾಸ್ಟಿಕ್ ಮುಕ್ತ, ಅಂದ್ರೆ ಯಾವ್ದು ಪ್ಲಾಸ್ಟಿಕ್ ಬಳಸದೇನೆ ಇರುವಂತೆ ಒಂದು ಯೋಜನೆ ಆಯ್ತು. ಈ ಹಿಂದೂ ಸಮಾಜೋತ್ಸವದಲ್ಲಿ ಎಲ್ಲ ಕಡೆ ಕೂಡ ಪ್ಲಾಸ್ಟಿಕ್ ಮುಕ್ತ. ಇವತ್ತು ಉದಾಹರಣೆ ಬಾಳೆಹೊಳೆ ಶೋಭಾಯಾತ್ರೆಯಲ್ಲೂ ಅಷ್ಟೇ ನೀರು ಕೊಡೋದಾಗ್ಲಿ ಪ್ರತಿಯೊಂದು ಸ್ಟೀಲು ಪಾತ್ರೆಗಳನ್ನೇ ಬಳಸುವಂತದ್ದು ಆ ರೀತಿ ಮಾಡಿದ್ರು. ಹಾಗೆ ನಮ್ದು ಅದೇ ಫಸ್ಟಿಗೆ ಪದಾರ್ಥಗಳು ಒಂದು ನಿಶ್ಚಯ ಆದ್ಮೇಲೆ ನಂತರ ಮುಂದಿನ ಅಡಿಗೆ ಯಾರು ಮಾಡೋದು ಅಂತ ನಿಶ್ಚಯ ಆಯ್ತು. ಹಾಗೆ ಪದಾರ್ಥ ಹೇಗೆ ಮಾಡೋದು ಅಂತ ಹಾಗೆ ಹಂತವಾಗಿ ಒಂದೊಂದೇ ಮಾಡಿ ಈ ದಿನಕ್ಕೆ ತಲುಪಿದ್ವಿ ನಾವು. ಮತ್ತೆ ಭರತ್ ಅವರು ನಾನು ನೋಡಿದಾಗೆ ತುಂಬಾ ಆಕ್ಟಿವ್ ಮನುಷ್ಯ. ಬೆಳಿಗ್ಗೆ ಶಾಖೆ ಅದು ಇದು ಅಂತೇಳಿ ತುಂಬಾ 6-7 ಗಂಟೆಗೆಲ್ಲ ಎದ್ದು ಹೋಗ್ತಿರ್ತಾರೆ. ನನ್ನ ಕರೀತಾರೆ, ನಾನು ಹೇಳೋದೇ ಸ್ವಲ್ಪ ಲೇಟು. ಹಾಗಾಗಿ ಅವ್ರ ಹತ್ರ ಒಂದು ಯುವ ಪೀಳಿಗೆಗೆ ಒಂದು ಸಂದೇಶ ಏನ್ ಕೊಡ್ತೀರಾ ಭರತ್ ಅವರೇ? ಧರ್ಮ ಅಂತಲ್ಲ, ಒಂದು ಯುವ ಪೀಳಿಗೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ. ಘೋಷವಾಕ್ಯ ಅಂದ್ರೆ ಯೌವನ ಇರುವಂತದ್ದು ದೇಶ ಪ್ರೇಮಕ್ಕಾಗಿ ಅಂತ ಇರಲ್ಲ. ಅಂದ್ರೆ ನಮ್ ಚಿಕ್ಕ ವಯಸ್ಸಿನ ಶಾಖೆ ಸಂಘದ ಪರಿಚಯ ಇರೋದ್ರಿಂದ
ಅಂತ ವಿಷಯಗಳನ್ನ ಕೇಳಿ ಕೇಳಿ ನಮ್ಗೆ ಈಗ ದೇಶಕ್ಕಾಗಿ ಏನಾರು ಒಂದು ಮಾಡ್ಬೇಕು, ಧರ್ಮಕ್ಕಾಗಿ ಏನಾರು ಒಂದು ಮಾಡ್ಬೇಕು ಅನ್ನೋದು ಅವಾಗಿಂದ ನಮ್ಮ ಮನ್ಸಲ್ಲಿದೆ. ಹಾಗಾಗಿ ಒಂದು ಇಂಥ ಕೆಲಸಗಳಿಗೆ ಓಡಾಡ್ತೀವಿ. ಹಾಗೆ ಅದೇ ನಮ್ಮ ಜೊತೆಗೆ ಪ್ರತಿಯೊಬ್ಬರು ಸಹಕಾರಿಯಾಗಿದ್ದಾರೆ. ಅದೇ ನಮ್ಗೆ ಒಂದು ಮುಂದೋಗ್ಲಿಕ್ಕೆ ಧೈರ್ಯ. ವಿಶೇಷವಾಗಿ ನಾವು ಗೋವಿಗೆ ನಮ್ಮ ಒಂದು ದೇಶದಲ್ಲಿ ಆಗಿರ್ಬೋದು ನಾವು ವಿಶೇಷವಾದ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಗೋಪೂಜೆಯನ್ನು ಇಟ್ಕೊಂಡಿದ್ರು. ಯಾವ ಕಾರಣಕ್ಕಾಗಿ ಅಂತ ನಮ್ಮ ಗಣೇಶ್ ಭಟ್ರೆ ಮಾತಾಡ್ತಾರೆ ಅದ್ರ ಬಗ್ಗೆ. ಅದೇ ಗೋವು ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಅಥವಾ ಧರ್ಮದಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಉಂಟು. ದೇವತೆಗಳನ್ನೆಲ್ಲ ಒಮ್ಮೆ ಅಂದ್ರೆ ನಮ್ಮಲ್ಲಿ ವಿಚಾರ ಹೇಗೆ ಕೇಳಿದ್ರೆ ಒಬ್ಬ ಪರಮ ಪುರುಷ ಅನ್ನುವಂಥ ಒಂದು ಶಕ್ತಿ, ಅದಕ್ಕೆ ಪರಬ್ರಹ್ಮ ಅಂತ ಹೇಳಿ ಕರೀತಾರೆ. ನಮ್ಮಲ್ಲೂ ಕೂಡ ಒಂದೇ ದೇವರೇ, ಬೇರೆ ಧರ್ಮದ ಹಾಗೆ ನಮ್ಮಲ್ಲೂ ಒಂದೇ ದೇವರೇ. ಆದ್ರೆ ಮನುಷ್ಯಾಣಾಂಚ ಕಾರ್ಯಾರ್ಥಂ, ಮನುಷ್ಯನ ಕೆಲಸಗಳಿಗೋಸ್ಕರ ದೇವರು ಬೇರೆ ಬೇರೆ ಸ್ವರೂಪಗಳ ಅವತಾರಗಳನ್ನು ತಾಳಿದ್ರಂತೆ. ಹಾಗೆ ಎಲ್ಲ ದೇವರು ಕಾರ್ಯಾರ್ಥ ಶರೀರ ಅಂತ ಅಂದ್ರೆ ಕಣ್ಣಿಗೆ ಕಾಣುವಂತಹ ಅವತಾರಗಳನ್ನ ತಾಳಿದಾಗ ಅವರಿಗೆ ಆವಾಸ ಸ್ಥಾನಗಳು ಏನೇನು ಬೇಕು ಅನ್ನುವಂಥ ಚಿಂತನೆ ಮಾಡಿದಾಗ ಆ ಭೂಮಿ ಮರಗಳು ಈ ತರ ಸೃಷ್ಟಿ ಆಗತ್ತೆ. ಸೃಷ್ಟಿಯಲ್ಲಿ ಮೊದಲಿಗೆ ಎಲ್ಲ ದೇವತೆಗಳಿಗೂ ಸೂಚನೆ ಮಾಡಿದಂತಹ ಜಾಗ ಧೇನು ಅಂತ, ಕಾಮಧೇನುವನ್ನಲ್ಲಿ ಇದ್ದಿದ್ದು. ಇದು ಪುರಾಣಗಳ ಕಥೆ. ಇನ್ನೊಂದೇನು, ಸಣ್ಣ ಮಗು ಹುಟ್ಟಿದ ಕೂಡಲೇ ತಾಯಿಯ ಹಾಲನ್ನು ಕುಡಿತಾ ಬರುತ್ತೆ. ಈಗಿನ ಕಾಲದಲ್ಲಿ ಬೇಗ ಬಿಡ್ತಾರೆ, ಮುಂಚೆಲ್ಲ ಅದೇ 2-3 ವರ್ಷಗಳ ತನಕ ಮಗು ತಾಯಿ ಹಾಲು ಕುಡಿತಾ ಬಂದ್ರೆ ನಂತರದಲ್ಲಿ ನಮಗೆ ತಾಯಿ ಸ್ವರೂಪದಲ್ಲಿ ಸಿಗುವಂಥದ್ದು ದನದ ಹಾಲು. ಹಾಗೆ ನಾವು ಕೃಷಿಕರು ಎಲ್ಲಕ್ಕೂ ಕೂಡ ದನವನ್ನ ಅವಲಂಬನೆ ಮಾಡಿರ್ತೇವೆ. ನಮಗೆ ಹಟ್ಟಿ ಇಲ್ಲದೆ ಹೋದ್ರೆ ಆಗೋದಿಲ್ಲ. ಮನೆಯಲ್ಲಿ ಉಳಿದಂತ ಆಹಾರ ಅಥವಾ ಅದಕ್ಕೆ ಹೆಚ್ಚಾಗಿ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳು, ಅಡಿಗೆ ಮನೆ ಎಲ್ಲ ವ್ಯವಸ್ಥೆಗಳು ಕೂಡ ಹಟ್ಟಿಯನ್ನು ಅವಲಂಬಿಸಿರುತ್ತೆ. ಹಾಲು, ಮೊಸರು, ತುಪ್ಪ ಈ ರೀತಿಯ ಎಲ್ಲ ವಿಚಾರಗಳು ಕೂಡ ನಮಗೆ ಹಟ್ಟಿಯ ಮೂಲದಿಂದ ಬರುವಂತದ್ದು. ಹಟ್ಟಿಯಲ್ಲಿ ಬರುವಂತಹ ಗೋತ್ಪನ್ನ, ಬೇರೆ ಇರುವಂತಹ ಗೊಬ್ಬರ, ಅದು ನಮ್ಮ ಕೃಷಿಗೆ ಇರುತ್ತೆ. ಹಾಗೆ ಗೋಷ್ಠೆ ಮತ್ತೆ ಗೃಹ ಅಂದ್ರೆ ಹಟ್ಟಿ ಮತ್ತು ಮನೆ ಇದನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೃಷಿ ಪರಂಪರೆಯಿಂದ ಬಂದಂಥದ್ದು ಭಾರತ. ಹಾಗಾಗಿ ಅದನ್ನು ವಿಚಾರದಲ್ಲಿಟ್ಟುಕೊಂಡು, ಧರ್ಮವನ್ನು ವಿಚಾರದಲ್ಲಿಟ್ಟುಕೊಂಡು ಗೋವಿಗೆ ಪರಮ ಪವಿತ್ರವಾದಂತಹ ಸ್ಥಾನ ನಮ್ಮಲ್ಲಿ ಉಂಟು. ನಮಗೆ ಇನ್ನೊಬ್ಳು ತಾಯಿ ಯಾರು ಕೇಳಿದ್ರೆ ಗೋಮಾತೆ, ಭೂತಾಯಿ, ಗೋತಾಯಿ ಮತ್ತು ನಮ್ಮ ಸ್ವಂತ ಹೆತ್ತಂತ ತಾಯಿ. ಈ 3 ಜನರಿಗೂ ಕೂಡ ಭಾರತದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಉಂಟು. ಹಾಗೆ ಅವಳನ್ನ ಮರಿಬಾರದು. ಈಗಿನ ಜನರು ದನವನ್ನು ಕಟ್ಟೋದು ಬಿಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಗ್ರಾಮದಲ್ಲಿ ಎಷ್ಟು ದನಗಳಿದಾವೆ ಕೇಳಿದ್ರೆ ಬಹಳ ಸಂಖ್ಯೆ ಕಮ್ಮಿ ಆಗಿದೆ. ಮುಂಚೆ ಜನಗಳಿಗಿಂತ ದನಗಳೇ ಜಾಸ್ತಿ ಇರ್ತಿತ್ತು, ಈಗ ಇಲ್ಲ. ಯಾಕಂದ್ರೆ ಅವಾಗ ಎಷ್ಟು ಬಾಲ ಉಂಟು ಅಂತ ಕೇಳ್ತಾ ಇದ್ರು, ಅಷ್ಟು ಹಟ್ಟಿಯಲ್ಲೇ ದನಗಳು ಇರ್ತಾ ಇದ್ರು. ಈಗ ಅದು ಕಮ್ಮಿ ಆಗ್ತಾ ಇದೆ. ಇನ್ನು ಇದು ನಶಿಸಿ ಹೋಗಬಾರ್ದು. ಇನ್ನು ಭಾರತದ ಮೂಲ ತಳಿಗಳು ನಮ್ಮಲ್ಲಿ ನಾಶ ಆಗಬಾರ್ದು. ಅದಕ್ಕೋಸ್ಕರವಾಗಿ ನಾವು ಮಲೆನಾಡು ಗಿಡ್ಡವನ್ನೇ ಪೂಜೆಗೆ ಬಳಕೆಯನ್ನ ಮಾಡಿರುವಂತಹದ್ದು. ಹಾಗೆ ಭಾರತದ ಮೂಲ ತಳಿಗಳನ್ನ ಅದಕ್ಕೆ ಆದ್ಯತೆ ಕೊಡಬೇಕು. ಗೋವನನ್ನ ಹೆಚ್ಚು ನಾವು ಸಾಕ್ಲಿಕ್ಕೆ ಪ್ರಾರಂಭ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಗೋ ಪೂಜೆಯಿಂದ ಪ್ರಾರಂಭ ಮಾಡಿರುವಂತದ್ದು. ಈಗ ಮಲ್ನಾಡ್ ಗಿಡ್ಡ ಅಂತ ಹೇಳಿದ್ರು ನಮ್ಮ ಗಣೇಶ್ ಭಟ್ರು. ನಂದು ನೆಕ್ಸ್ಟ್ ಒಂದು ಕಂಟೆಂಟ್ ಬಾಕಿ ಆಗಿದೆ ಮಲ್ನಾಡ್ ಗಿಡ್ಡದ ಬಗ್ಗೆ. ಯಾರಾದ್ರೂ ಆಸಕ್ತರು ಖಂಡಿತ ನನ್ನ ಜೊತೆ ಭಾಗವಹಿಸಬಹುದು. ಆ ಒಂದು ಸಂಚಿಕೆಯಲ್ಲಿ ಮುಕ್ತ ಅವಕಾಶ ನೀಡಲಾಗ್ತದೆ. ನಮ್ಮ ತಳಿಗಳನ್ನು ನಾವು ಯಾಕಂದ್ರೆ ಇತ್ತೀಚೆಗೆ ಅಳಿವಿನಂಚಿನಲ್ಲಿರುವಂತದ್ದು. ಮತ್ತೆ ಸಿಂಧಿ, ಜರಸಿ ಇದರದ್ದೆಲ್ಲ ಹಾಲು ಉತ್ಪನ್ನಗಳನ್ನು ಬಳಸಿ ಎಷ್ಟು ಆರೋಗ್ಯದ ಸಮಸ್ಯೆ ಇರುವಂತದ್ದು ಗೊತ್ತಿದೆ. ಇನ್ಸೆಮಿನೇಷನ್ ಮಾಡೋದ್ರಿಂದ ಈ ಪ್ರಾಯತೆಗೆ ಬರುವಂತಹ ವಯಸ್ಸು ಅನ್ನುವಂಥದ್ದು ಬೇಗ ಆಗಿದೆ. ಮತ್ತು ದೇಹ ಸ್ಥಿತಿ ಎಲ್ಲ ವ್ಯತ್ಯಾಸ, ಆರೋಗ್ಯದ ಸ್ಥಿತಿ ವ್ಯತ್ಯಾಸ ಆಗಿದೆ. ಹಾಗಾಗಿ ಭಾರತೀಯ ಪರಂಪರೆ ಹಸುಗಳನ್ನು ಬಳಸಿದ್ರೆ, ಅದರ ಉತ್ಪನ್ನಗಳನ್ನು ಬಳಸಿದ್ರೆ ಆರೋಗ್ಯವೂ ಚೆನ್ನಾಗಿರುತ್ತೆ, ಮನೆಯೂ ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ನೋಡಿ, ಹಿಂದೂ ಸಮಾಜೋತ್ಸವದ ನೋಡಿ ಇದೊಂದು ಪ್ರಾಮುಖ್ಯತೆ ಎಲ್ಲ ಹೇಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಸ್ಥಳೀಯ ತಳಿಗಳಿಗೆ ಒಂದು ಬೆಂಬಲವನ್ನು ಕೊಡ್ತಿರುವಂತದ್ದು. ಹಾಗೆ ಭಟ್ರೆ, ಈಗ ಮೊನ್ನೆ ವಿಡಿಯೋದಲ್ಲಿ ನಾವೇನು ಒಂದು ಜನಗಳ ಒಂದು ಆಕರ್ಷಣೆ ಒಂದು ವಿಡಿಯೋ ಮಾಡಿದ್ವಿ. ಎಲ್ಲರೂ ಕೇಳಿದ್ರೆ ಈಗ ಭಟ್ರಿಗೆ ಹೊಡೆಯಕ್ ಹೋಗಿದ್ಯಲ್ಲ ಮರ ನೀನ್ ಅಂತ ಹೇಳಿ. ಆದ್ರೆ ಈಗ ಅದ್ರಲ್ಲೊಂದು ಹೇಳಿದ್ದೆ ನಾನು, ನಮ್ಮನೆ ಸತ್ಯನಾರಾಯಣ ಪೂಜೆ ಅಂತ ಹೇಳಿ. ನೋಡಿ, ಸತ್ಯನಾರಾಯಣ ಪೂಜೆ ಅಂದ್ರೆ ಅದೊಂದು ವಿಶೇಷವಾದ ಪೂಜೆ, ಜನರು ಕರೆಯದೆ ಬರುವಂತ ಪೂಜೆ. ಅದರ ಬಗ್ಗೆ ಒಂದು. ಸತ್ಯನಾರಾಯಣ ಅನ್ನುವಂಥದ್ದು ಕಲಿಯುಗದ ಕಾಮಧೇನು ಸ್ವರೂಪನಾಗಿರುವಂತವನಂತೆ. ಕಲಿಯುಗದಲ್ಲಿ ವಿಶೇಷವಾಗಿ ಗಣಪತಿ ದುರ್ಗೆಯರಿಗೆ ಹೆಚ್ಚಿನ ಆರಾಧನೆ, ಕಲೋ ದುರ್ಗೋ ವಿನಾಯಕ ಅಂತ ಹೇಳಿದ್ದಾರೆ. ಹಾಗೆ ಕಲಿಯುಗದಲ್ಲಿ ಯಾವುದು ವಿಶೇಷವಂತ ವ್ರತ ಕೇಳಿದ್ರೆ ಅದು ಸತ್ಯನಾರಾಯಣ ವ್ರತ ಅಂತ. ಅದಕ್ಕೆ ಶ್ರೀಮಂತ ಬಡವ ಅನ್ನುವಂಥ ವ್ಯತ್ಯಾಸ ಇಲ್ಲ. ಯಾರೂ ಬೇಕಾದ್ರೂ ಈ ವ್ರತವನ್ನ ಮಾಡಬಹುದು. ಈ ವ್ರತವನ್ನ ಮಾಡಿ ಯಾರು ಬೇಕಾದ್ರೂ ಹೆಚ್ಚಿನ ಫಲವನ್ನ ತಿಳಿಬಹುದು ಅನ್ನುವಂಥದ್ದು ಸತ್ಯನಾರಾಯಣ ವ್ರತದ ಮಹಾತ್ಮೆ. ಆ ಕಥೆಗಳಲ್ಲಿ ಇವತ್ತು ವಿನಯ್ ಭಟ್ರು ಪೂಜೆ ಮಾಡ್ಬೇಕಾದ್ರೆ ಅದು ತಿಳಿಸ್ಕೊಟ್ರು. ಹಾಗೆ ನಾವು ಈ ಸಂಕಲ್ಪ, ಯಾವ ಸಂಕಲ್ಪನ ಮಾಡಿದ್ರೆ ಅಂದ್ರೆ ಸಮಷ್ಟಿ ಲೋಕಹಿತಕ್ಕೋಸ್ಕರ ಅಂತ. ಅಂದ್ರೆ ಕೇವಲ ನಾವು ಹಿಂದೂಗಳು ಮಾತ್ರ ಅಂತ ಹೇಳಿದ್ದಲ್ಲ, ಎಲ್ಲರೂ ಕೂಡ ಇರುವಂತವರಿಗೆ ಒಳ್ಳೇದಾಗಬೇಕು, ಅವರ ರೋಗ ಬಾಧೆಗಳೆಲ್ಲ ದೂರ ಆಗಬೇಕು, ಆರೋಗ್ಯ ಸಿಗಬೇಕು, ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಒಳ್ಳೇದಾಗಬೇಕು. ಆ ಸಂಕಲ್ಪ ಇಟ್ಕೊಂಡು ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಇವತ್ತು ನಾವು ಮಾಡಿದ್ವಿ. ಆ ಸತ್ಯನಾರಾಯಣ ಪೂಜೆ ಯಾಕಂದ್ರೆ ನಮ್ಮ ಧರ್ಮ ಅನ್ನುವಂಥ ಧಾರ್ಮಿಕತೆಯ ಚೌಕಟ್ಟನ್ನು ಬಿಟ್ಟು ಹೊರಗಿಲ್ಲ. ದೇವರನ್ನು ಹೊರಗಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರೊಟ್ಟಿಗೆ ಇರುವಂತದ್ದು. ಮನೆಯಲ್ಲೂ ನಾವು ದೇವರನ್ನು ಯಾಕೆ ಆರಾಧನೆ ಮಾಡ್ತೀವಿ ಅದೇ ರೀತಿಯಲ್ಲಿ. ಹಾಗಾಗಿ ಸತ್ಯನಾರಾಯಣ ವ್ರತವನ್ನು ಇವತ್ತು ವಿಶೇಷವಾಗಿ ಮಾಡಿದ್ವಿ. ಈಗ ಕಾರ್ಯಕ್ರಮ ನಡೆಯುವಾಗ ನಾನು ಖಾಲಿ ಜನರನ್ನೇ ಸೆರೆ ಹಿಡಿಲಿಲ್ಲ. ಸುತ್ತಮುತ್ತ ಏನೇನೆಲ್ಲ ಜನಗಳಿಗೆ ಏನೇನೆಲ್ಲ ತೋರಿಸಿದ್ದಾರೆ, ಉತ್ತಮ ಸಂದೇಶಗಳು ಕೆಲವೊಂದು ಹಾಕಿದ್ರಿ. ಒಂದಷ್ಟು ನಾಮಫಲಕಗಳು ಕೂಡ ಇದ್ವು.
ಅದ್ರ ಬಗ್ಗೆ ಮಹಾಪುರುಷರದ್ದು ಎಲ್ಲ ಕಡೆನೂ ಹಾಕಿದ್ರು, ಇಲ್ಲೂ ಹಾಕಿದ್ರು. ಬಟ್ ವಿಶೇಷವಾಗಿ ಇಲ್ಲಿ ಒಂದಷ್ಟು ಫಲಕಗಳಿದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಒಂದು ಪ್ರದರ್ಶನಿಯನ್ನ ಹಾಕಿದ್ವಿ. ಒಂದು ಸಾರ್ವಜನಿಕರು ಸಮಾಜದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ಆಗ ಮಾತ್ರ ಸಮಾಜ ಒಂದು ಸ್ಥಿರವಾಗಿ ನಡೀತಾ ಹೋಗುತ್ತೆ. ಈ ಉದಾಹರಣೆಗೆ ನಾವು ಬಸ್ಸಿನಲ್ಲಿ ಕಾಯ್ತಾ ನಿಲ್ಲಬೇಕಾದ್ರೆ ಬಸ್ಸು ಬಂತು ಅಂತ ಕೂಡಲೇ ಎಲ್ಲ ಗುಂಪಾಗಿ ಹತ್ಲಿಕ್ಕೆ ಹೋಗ್ತಾರೆ. ಹಾಗೆ ಹತ್ಲಿಕ್ಕೆ ಹೋಗಿದಾಗ ಯಾರಿಗೂ ಕೂಡ ಅವಕಾಶ ಸಿಗೋದಿಲ್ಲ. ಅದೇ ನಾವು ಸಾಲಲ್ಲಿ ನಿಲ್ಲುವಂಥದ್ದು, ಕ್ಯೂ ಅಂತ ಹೇಳ್ತೇವೆ, ಅದನ್ನು ಮಾಡಿದ್ರೆ ಸಮಯ ಅನ್ನುವಂಥದ್ದು ಬೇಗ ಹೋಗುತ್ತೆ. ನಾವು ಗುಂಪಲ್ಲಿ ಹೋದಾಗ ನಮಗೆ ಸಮಯ ನಿಧಾನ, ನಾವು ಗಡಿಬಿಡಿ ಮಾಡಿ ಹೋದ್ರು ನಮ್ಗೆ ಕೆಲಸ ಬೇಗ ಆಗೋದಿಲ್ಲ. ಸಾಲಲ್ಲಿ ಇದ್ದಾಗ ಕೆಲಸ ಬೇಗ ಹೋಗುತ್ತೆ. ಅಂದ್ರೆ ಇವತ್ತು ಇಲ್ಲೇ ನೋಡಿದ್ರಿ, ನಿಧಾನವಾಗಿ ಸಾಲಲ್ಲಿ ಊಟಕ್ಕೆ ಹೋದಾಗ ಅಷ್ಟು ಸಂಖ್ಯೆ ಇದ್ರೂ ಕೂಡ ಊಟ ಬೇಗ ಆಯ್ತು. ಆ ರೀತಿ ಸಾರ್ವಜನಿಕರು ಯಾವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ನಾಗರಿಕರು ಯಾವ ರೀತಿ ಸಮಾಜದಲ್ಲಿ ವರ್ತನೆಯನ್ನ ಮಾಡಿದ್ರೆ ಅದು ಶಿಸ್ತಿನಲ್ಲಿ ಇರುತ್ತೆ. ನಾಗರಿಕರು ಚೆನ್ನಾಗಿರಬಹುದು. ಬಸ್ಸಿನಲ್ಲಿ ಹತ್ತಬೇಕಾದ್ರೆ ಸಾಲಿನಲ್ಲಿ ಹತ್ತುವಂತಹದ್ದು, ವೃದ್ಧರು ಮತ್ತು ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಬಂದಾಗ ಅವರಿಗೆ ಆ ಸೀಟನ್ನು ಬಿಟ್ಟು ಕೊಡುವಂತಹದ್ದು, ಮತ್ತು ನಮ್ಮಲ್ಲಿ ಒಂದು ವಿಶೇಷ ಪದ್ಧತಿ, ಎಲ್ಲ ಕಡೆಯಲ್ಲಿ ಉಗುಳ್ಕೊಂಡು ಹೋಗುವಂತಹದ್ದು, ಅಂಥದ್ದು ಕಂಡಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವಂತಹದ್ದು ಅಥವಾ ಮೂತ್ರಾದಿಗಳನ್ನು ವಿಸರ್ಜನೆ ಮಾಡುವಂತಹದ್ದು, ಇಂಥದ್ದು ಮಾಡದೆ ಪರಿಸರದಲ್ಲಿ ಕಸವನ್ನು ಹಾಕುವಂತ, ಅದು ನಮ್ಗೆ ಭಾರತೀಯರಿಗೆ ಬಹಳ ಕೆಟ್ಟ ಅಭ್ಯಾಸ. ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ, ಕಸವನ್ನು ಹೊರಗೆ ಹಾಕ್ತಾ ಇರ್ತೇವೆ. ಅಂಥದ್ದನ್ನೆಲ್ಲ ನಾವು ತಡಿಬೇಕು. ನಮ್ಮ ಮನೆಯಿಂದ ಅದನ್ನು ಪ್ರಾರಂಭ ಮಾಡಬೇಕು. ಅದೇ ನಂತರ ಗ್ರಾಮದಲ್ಲಿ ಪ್ರಾರಂಭ ಮಾಡಬೇಕು, ಪಟ್ಟಣದಲ್ಲಿ ಪ್ರಾರಂಭ ಮಾಡಬೇಕು. ಈ ರೀತಿ ನಮ್ಮ ಮನೆಗಳಲ್ಲಿ ಮಾಡ್ತಾ ಹೋದ್ರೆ ಅದು ಇಡೀ ಸಮಾಜಕ್ಕೂ ಕೂಡ ಅದೇ ರೀತಿಯಲ್ಲಿ ಶುದ್ಧತೆ ಇರುತ್ತೆ. ನಾವು ಅಮೆರಿಕ ಹಾಗುಂಟು, ಇಂಗ್ಲೆಂಡ್ ಹಾಗುಂಟು ಹೇಳೋ ಬದಲು ಭಾರತವೂ ಹಾಗೆ ಆಗಬಹುದು. ಅದಕ್ಕೆ ಬೇಕಂತ ಎಲ್ಲ ಶಕ್ತಿ ಭಾರತದಲ್ಲಿ ಉಂಟು. ನಾವು ನಾಗರಿಕರಾಗಿ ನಾವು ಒಂದೊಂದು ಹೆಜ್ಜೆ ಇಡ್ತಾ ಹೋದ್ರೆ ಸಮಾಜ ಒಂದು ಹೋಗುತ್ತೆ. ಅದಕ್ಕೆ ಆ ಪ್ರದರ್ಶನಿಯನ್ನ ಆಯೋಜನೆ ಮಾಡಿದ್ವಿ. ಅದೇ ಈಗ ನಾವು ಕಲಿಸಿ ಕೊಡುವಂತದ್ದಲ್ಲ, ನೋಡಿ ಆದ್ರೂ ಕಲೀಲಿ ಹೌದು. ಈಗ ಒಟ್ಟಾರೆಯಾಗಿ ನಮ್ಮ ಯಡೂರು ಗ್ರಾಮಸ್ಥರಾಗಿರ್ಬೋದು, ಮರಸಣಿಯ ಗ್ರಾಮಸ್ಥರಾಗಿರ್ಬೋದು, ಮತ್ತೆ ಪಾಲ್ಗೊಂಡವ್ರು ಯಾರೆಲ್ಲ ಇದ್ದಾರೆ, ಅವರಿಗೊಂದು ಶುಭ ಹಾರೈಕೆ. ಎಲ್ಲರೂ ಸೇರಿ ಅಂದ್ರೆ ಒಂದು ಕೈಲಿ ಚಪ್ಪಾಳೆ ತಟ್ಲಿಕ್ಕೆ ಆಗೋದಿಲ್ಲ. ಈ ನಾವು ಹಿಂದೂ ಸಮಾಜೋತ್ಸವ ಅಂತ ಮಾಡಿ ಹಣವನ್ನ ಸಂಗ್ರಹ ಮಾಡಿಕೊಂಡು ನಾವು ಇದ್ದಂತಹ ಸಮಿತಿಯವರು 30 ಜನ ಕೂತು ಸಮಾಜೋತ್ಸವ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಮಾಜ ಒಗ್ಗೂಡಿ ಬರಬೇಕು. ಹಾಗೆ ನಾವು ಕೊಟ್ಟಂತಹ ಪ್ರೀತಿಯ ಆಮಂತ್ರಣಕ್ಕೆ ಕರೆ ಕೊಟ್ಟು ಬಂದಂತಹ ಎಲ್ಲ ಯಡೂರು ಮತ್ತು ಮರಸಣಿಯ ಗ್ರಾಮಸ್ಥರು ಬಂದು ಕೂಡ್ಲೆ ನಾವು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಹೀಗೆ ಇರಬೇಕು, ಹೀಗೆ ಕೂರ್ಬೇಕು ಅಂತ. ಆದ್ರೂ ನಾವು ಈ ರೀತಿಯ ಒಂದು ಸೂಚನೆಗಳನ್ನು ಇಟ್ಟಿದ್ವಿ. ಚಪ್ಪಲಿ ಮಾರ್ಕಿಂಗ್ ಮಾಡಿದ್ವಿ, ವಾಹನದ ಮಾರ್ಕಿಂಗ್ ಮಾಡಿದ್ವಿ. ಅದು ವಿಶೇಷವಾಗಿ ಗಮನದಲ್ಲಿಟ್ಕೊಂಡು ಅದೇ ಜಾಗದಲ್ಲಿ ಸರಿಯಾಗಿ ವಾಹನವನ್ನು ನಿಲ್ಲಿಸಿ, ಚಪ್ಪಲಿಯನ್ನ ಸಾಲಿನಲ್ಲಿ ಬಿಟ್ಟು, ಊಟಕ್ಕೆ ಹೋಗ್ಬೇಕಾದ್ರೆ ಗಲಾಟೆಯನ್ನ ಮಾಡಿದೆ. ವಿಶೇಷವಾಗಿ ವೇದಿಕೆಯಲ್ಲಿ ಭಾಷಣ ಆಗ್ಬೇಕಾದ್ರೆ ಯಾರು ಕೂಡ ಮಾತಾಡ್ಲಿಲ್ಲ ಕೆಳಗಡೆಯಲ್ಲಿ. ಆ ರೀತಿ ಅಷ್ಟೆಲ್ಲ ಶಿಷ್ಟಾಚಾರವನ್ನ ಮಾಡಿದಂತಹ ವಿಶೇಷ ಸಭಿಕರು. ಯಾಕಂದ್ರೆ ಅವರು ಇಲ್ಲದಿದ್ರೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಆಗ್ತಾ ಇರಲಿಲ್ಲ. ವಿಶೇಷವಾಗಿ ಅವ್ರು ಬಂದಂತಹ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಾವು ಅಭಿನಂದನೆಗಳನ್ನು ಹೇಳ್ತೇವೆ. ಇದೇ ರೀತಿ ಹೆಚ್ಚಿನ ಸಮಾಜವನ್ನು ಒಂದುಗೂಡಿಸುವಂತಹ ಕಾರ್ಯಕ್ರಮನ ಆಯೋಜನೆಯನ್ನ ಮಾಡುವಂಥದ್ದು ಎಲ್ಲ ಗ್ರಾಮದವರು ಸೇರಿಕೊಂಡು ಅದನ್ನು ನಿರ್ಧಾರ ಮಾಡಬೇಕು. ಈ ರೀತಿಯಲ್ಲಿ ಸಮಾಜವನ್ನ ಕಟ್ಟುವಂತಹ, ಈ ಕಟ್ಟಿದಂತಹ ಸಮಾಜದಿಂದ ಯಾರಿಗಾದ್ರೂ ಸಹಾಯ ಮಾಡುವಂತ ಅಂತಹ ಆಲೋಚನೆಗಳು ಮುಂದಿನ ಕಾಲಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮ ಆಶಯ. ಮುಂದೆ ಕೂಡ ಇಂಥ ಹಿಂದೂ ಸಮಾಜೋತ್ಸವ ಅಂತ ಅಲ್ಲ, ಏನೇ ಕಾರ್ಯಕ್ರಮಗಳಿದ್ರು ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಿನಲ್ಲಿ ಸಹಕಾರ ನೀಡುವಂತ ಹೇಳ್ತಾ, ನಮ್ಮ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಮೂಲ ಅರ್ಚಕರಿದ್ದಾರೆ, ಅವ್ರ ಹತ್ರ ಕೇಳುವ. ವಿನಯ್ ಭಟ್ರೆ ಹೇಗನ್ನಿಸ್ತು ಈ ಒಂದು ಕಾರ್ಯಕ್ರಮ? ಅಂದ್ರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ, ಅಂದ್ರೆ ಇಡೀ ನಮ್ಮ ವಿಶ್ವವೇ ಧರ್ಮದ ಮೇಲೆ ನಿಂತಿರುವಂಥದ್ದು. ಯಾವುದೇ ಕರ್ಮಾಂಗ ಮಾಡುವಾಗ, ದೇವತಾ ಆರಾಧನೆ ಮಾಡುವಾಗ, ಸಮಾಜವನ್ನು ಒಟ್ಟುಗೂಡಿಸುವಾಗ ಅಲ್ಲಿ ಒಂದು ಹಿನ್ನೆಲೆಯ ಒಂದು ಶಕ್ತಿ ಬೇಕು ಅಂತ. ಅದು ಯಾರು ಕೇಳಿದ್ರು ಭಗವಂತ ಅಂತ. ಭಗವಂತನಲ್ಲಿ ನಾವು ಯಾವತ್ತೂ ಕೂಡ ನಂಬಿಕೆ ಇಟ್ಟು, ಶ್ರದ್ಧೆ ಇಟ್ಟು ಆ ಒಂದು ಕರ್ಮಾಂಗವನ್ನು ಮಾಡಬೇಕಾದ್ರೆ ಇದೆಲ್ಲ ಇದ್ದಾಗ ಮಾತ್ರ ನಮ್ಮ ಏನೊಂದು ಒಳ್ಳೆ ರೀತಿಯಾದಂಥ ಕಾಲಿಟ್ಟಾಗ ಅದಕ್ಕೆ ಒಳ್ಳೆ ರೀತಿಯಾದ ಫಲವನ್ನು ಆ ಭಗವಂತ ಕೊಡುವಂಥದ್ದು. ಯಾಕೆ ಕೇಳಿದ್ರೆ ಈಗ ಕಲಿಯುಗ, ಧರ್ಮ ಕಾಲುವಾಗ ಅಧರ್ಮ ಮುಕ್ಕಾಲು ಭಾಗ ಅಂತ ಇದು ಶಾಸ್ತ್ರ ಹೇಳುವಂಥದ್ದು, ನಾವು ಹೇಳುವಂಥದ್ದಲ್ಲ. ಹಾಗಾಗಿ ಭಗವಂತನಲ್ಲಿ ಅಪಾರವಾದ ನಂಬಿಕೆ ಬೇಕು. ಈಗ ಮಾಡಿದ್ರಿ ನೀವು ಸಮಾಜೋತ್ಸವ ಮಾಡಿದ್ರಿ ಅಂದ್ರೆ ಅದಕ್ಕೆ ಒಂದು ಚೌಕಟ್ಟು ಅನ್ಸುತ್ತೆ. ನಾವೊಂದು ಮನೆ ಕಟ್ಟುವಾಗ ಅದಕ್ಕೆ ಪಾಯ ಅಂತ ಮಾಡ್ತೇವೆ. ಯಾಕೆಂದ್ರೆ ಅದರಲ್ಲಿ ಆಗು ಹೋಗುಗಳು ಒಳ್ಳೆ ರೀತಿಯಲ್ಲಿ ನಡಿಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಟುಕೊಂಡು ಈ ಸಮಾಜೋತ್ಸವ ಕೂಡ ಒಂದು ನಮಗೆ ಚೌಕಟ್ಟು ಅಂತ. ಆ ಚೌಕಟ್ಟಿನ ಮೇಲೆ ನಾವು ಹೋಗ್ಬೇಕು, ಅದು ಮೀರಿ ಹೋಗ್ಬಾರ್ದು. ಸಮಾಜಕ್ಕೂ ಕೂಡ ನಮ್ಮಿಂದ ತೊಂದರೆಗಳಾಗಬಾರ್ದು. ದಿಕ್ಸೂಚಿ ಭಾಷಣದಲ್ಲಿ ಕೂಡ ಹೇಳಿದ್ರು, ನಮ್ಮಲ್ಲಿ ಕೃಷ್ಣ ರಾಮ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂತ ಹೇಳಿ. ನಮ್ಮ ಅದೇ ಉಂಟು ಅಂದ್ರೆ ಅವರು ಅಷ್ಟು ಒಳ್ಳೆ ರೀತಿಯಾದ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ಬಿಟ್ಟು ಮೊನ್ನೆ ಕಾರ್ಯಕ್ರಮಕ್ಕೂ ಹೋಗಿದ್ರು, ಅಲ್ಲಿ ಅರ್ಧದಿಂದ ಬಂದ್ರು. ಯಾಕೆಂದ್ರೆ ನಾವು ಸಮಾಜೋತ್ಸವ ಮಾಡಬೇಕು, ನಾವು ನಮ್ಮದು ಅದೊಂದು ಪಾತ್ರ ಉಂಟು, ಅದಕ್ಕೆ ಯಾವುದೇ ರೀತಿಯಾದ ಅಡ್ಡಿ ಆಗಬಾರ್ದು. ನಾವು ಅಂದ್ರೆ ಒಳ್ಳೆ ಮನಸ್ಸಿಟ್ಟು ಮಾಡಿದ್ದಾರೆ. ಹಾಗಿರುವಾಗ ಅದೆಲ್ಲ ನಮ್ಮಲ್ಲಿ ಬೇಕು. ಅಂದ್ರೆ ಈ ಸಾನ್ನಿಧ್ಯಕ್ಕೆ ಹೋದಾಗ ನೀವು ಯಡೂರಾಗಿರ್ಬೋದು, ಮರ್ಸಾಣಿಗೆ ಆಗಿರ್ಬೋದು,
ಒಂದು ಉತ್ಸವಾದಿಗಳನ್ನು ಮಾಡುವಂತಹ ಸಮಯದಲ್ಲಿ ಇದೇ ರೀತಿ ನೀವು ಪಾಲ್ಗೊಳ್ಬೇಕು. ಇಲ್ಲ ಏನು ಹಿಂದೂ ಸಮಾಜ, ಹಿಂದುತ್ವ, ಸಂಸ್ಕೃತಿ, ಸಂಸ್ಕಾರ, ರಾಷ್ಟ್ರ, ಇವತ್ತು ಈ ಮೂಲಭೂತವಾದಿಗಳ, ಮತೀಯವಾದಿಗಳ, ಎಡಪಂಥೀಯರು ಇವರೆಲ್ಲ ಅರ್ಥೈಸುವಂತ ಹಿಂದುತ್ವದಿಂದಾಗಿ ಒಂದ್ ರೀತಿ ಕೆಲವರಲ್ಲಿ ಗೊಂದಲ ಇದೆ. ಲೋಕಸಭೆ ಸಭಾಧ್ಯಕ್ಷರ ಕೊಠಡಿಯ ಮೇಲ್ಭಾಗದಲ್ಲಿ ಧರ್ಮಚಕ್ರ ಪ್ರವರ್ತನಾಯ ಅಂತ ಹೇಳುವಂತ ಒಂದು ವೇದವಾಕ್ಯವನ್ನು ಬರೆದಿದ್ದಾರೆ. ಸುಮಾರು 5150, 160, 170 ವರ್ಷಗಳ ಹಿಂದೆ ಬದುಕಿ ಬಾಳಿ ಈ ಜಗತ್ತಿಗೆ ಒಂದು ದಿಕ್ಕನ್ನು ತೋರಿಸಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಂದ್ರೆ ಆ ಧರ್ಮಕ್ಕೆ ಗ್ಲಾನಿ ಬಂದಾಗ ನಾನು ಮತ್ತೊಮ್ಮೆ ಉದಯಿಸಿ ಬರ್ತೀನಿ ಅಂತ ಹೇಳುವಂಥದ್ದು ಭರವಸೆನೂ ಕೂಡ ಹೌದು, ಎಚ್ಚರಿಕೆನೂ ಹೌದು. ದುಷ್ಟರಿಗೆ ಎಚ್ಚರಿಕೆ, ಸಾಧುಗಳಿಗೆ ಸಂತರಿಗೆ ಅದು ಭರವಸೆ. ಹಾಗೇನೆ HAL, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ನಮ್ಮ ಹೆಮ್ಮೆಯ ಸಂಸ್ಥೆ, ಅದು ಯಾರು ಸಂಘದವರು ಇಟ್ಟ ಹೆಸರ? HMT, ಹಿಂದೂಸ್ತಾನ್ ಮಿಷನ್ ಟೂಲ್ಸ್, ರಾಷ್ಟ್ರೀಯ ಸ್ವಯಂ ಸೇವಕರು ಇಟ್ಟ ಹೆಸರ? ಅದು ಅಲ್ಲ. ಹಿಂದೂಸ್ತಾನ್ ಪೆಟ್ರೋಲಿಯಂ ನಾವಿಟ್ಟ ಹೆಸರಲ್ಲ. ಅಂದ್ರೆ ಹಿಂದೂ ಅಂತ ಹೇಳುವಂಥದ್ದು ಈ ದೇಶದ ಅಸ್ಮಿತೆ. ಈ ಅಸ್ಮಿತೆಯನ್ನ, ಭಾರತವನ್ನ ಹಿಂದೂ ಅಂತ ಹೇಳುವಂತ ಶಬ್ದದಿಂದ ಹೊರತುಪಡಿಸಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಹಿಮಾಲಯ ಸಮಾರಭ್ಯಂ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಅಂತ ಹೇಳಿ ಬೃಹಸ್ಪತಿ ಪುರಾಣದಲ್ಲಿ ಹೇಳಿದೆ. ಅಂತ ಹೇಳಿದ್ರೆ ದೇವ ನಿರ್ಮಿತವಾಗಿರ್ತಕ್ಕಂಥ ದೇಶವೇ ಹಿಂದೂ ದೇಶ ಅಂತ ಹೇಳಿ ಅಂತ. ಈಗ ಯಾರು ಹೇಳಿರೋದಲ್ಲ. ಏನು ಹಿಂದೂ ಅಂತ ಹೇಳಿದ್ರೆ, ಯಾರೆಲ್ಲ ಈ ದೇಶದ ಮೂಲ ನಿವಾಸಿಗಳಾಗಿದ್ದಾರೆ, ಯಾರೆಲ್ಲ ಈ ದೇಶವನ್ನ ತಾಯಿಯಂತೆ ಪ್ರೀತಿಸ್ತಾರೆ, ತಂದೆಯಂತೆ ಗೌರವಿಸ್ತಾರೆ, ಈ ದೇಶದ ಮಣ್ಣನ್ನ ಆಧರಿಸ್ತಾರೆ, ದೇಶದ ಬಗ್ಗೆ ಚಿಂತಿಸ್ತಾರೆ, ಸಮಾಜದ ಬಗ್ಗೆ ಕಾಳಜಿ ಇದೆ. ನಮ್ಮ ಇದ್ರ ಪುರಾಣದಲ್ಲಿ ಹೇಳಿದಾರಲ್ಲ, ಏನು ಮಹಿಳೆಯರನ್ನ ಪೂಜ್ಯ ಭಾವನೆಯಿಂದ ನೋಡಬೇಕು ಅಂತ. ಆ ರೀತಿ ಯಾರು ಮಾತೆಯರನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೆ, ಯಾರು ತಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರೆಲ್ಲ ಹಿಂದೂಗಳು. ಹಿಂದೂ ಅಂತ ಹೇಳುವಂಥದ್ದು ಇದಕ್ಕೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅರ್ಥ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸನಾತನ ಹಿಂದೂ ಧರ್ಮ ಅಂತ ನೀವು ಎಲ್ಲಿ ಪ್ರಪಂಚದ ಯಾವ ವಿಶ್ವವಿದ್ಯಾನಿಲಯಕ್ಕೆ ಬೇಕಾದರೂ ಹೋಗಿ ಅಲ್ಲಿ ನೀವು ಅಧ್ಯಯನ ಮಾಡಿದ್ರೆ ಹಿಂದೂ ಧರ್ಮ ಯಾವಾಗ ಹುಟ್ಟಿತು ಅಂತ ಹೇಳೋರು ಯಾರೂ ಇಲ್ಲ. ಆದ್ರೆ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ पुलकितयामिनीं पुल्लकुसुमितद्रुमदलशोभिनीं सुहासिनीं सुमधुरभाषिणीं सुखदां वरदां मातरं वन्दे मातरम् कोटि कोटि कंठ कल कल निनाद कराले कोटि कोटि भुजैधृत खर करवाले अबला किनु मायतो बले बहुबलधारिणीं नमामि तारिणीं रिपुदलवारिणीं मातरं वन्दे मातरम् ಒಂದ್ ಗಡಿ ಒಂದ್ ಕಾಯಿ, ಎರಡು ಗಡಿ ಎರಡು ಕಾಯಿ, ಒಂದ್ ಗಡಿಗೆ ಬಟ್ಲಿ, ಒಂದ್ ಕಾಯಿಗೆ ಒಂದ್ ಕಾಯಿ, ಒಂದ್ ಗಡಿ
ಜ್ಞಾನಾಂಜನಶಲಾಕಯ ಚಕ್ಷುರುನ್ಹೀನಿತನೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡನಾಗಿರ್ತಕ್ಕಂಥವನ ಕಣ್ಣನ್ನು ಜ್ಞಾನವೆಂಬ ಅಂಜನ ಶಲಾಕೆಯಿಂದ ಬಿಡಿಸಿದಂತಹ ನನ್ನೆಲ್ಲ ಶ್ರೀ ಗುರುಗಳಿಗೆ ಪ್ರಪ್ರಥಮವಾಗಿ ನಮಿಸುತ್ತಾ, ಹಿಂದೂ ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ನಮಗೆ ಅತ್ಯವಶ್ಯಕವಾದಂತಹ ಗೌರವ ಇದೆ. ಯಾಕಪ್ಪ ಅಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮ ಎಲ್ಲೂ ಕೂಡ ನೀನು 4 ಜನರ ಮೇಲೆ ಬಾಂಬ್ ಅನ್ನ ಹಾಕು ನಿನಗೆ ಸ್ವರ್ಗ ಸಿಗ್ತದೆ ಅಂತ ಹೇಳುವಂತಹ ಧರ್ಮವಲ್ಲ. ಬದಲಾಗಿ ನನ್ನ ಸನಾತನ ಹಿಂದೂ ಧರ್ಮ ನೀನು 4 ಜನ ಹಸಿದವರಿಗೆ ಅನ್ನವನ್ನು ಹಾಕು ನಿನಗೆ ಡೈರೆಕ್ಟ್ ಸ್ವರ್ಗ ಸಿಗ್ತದೆ ಅಂತ ಹೇಳುವಂತಹ ಶ್ರೇಷ್ಠ ಧರ್ಮ ಇನ್ನು ಇತಿಹಾಸದಲ್ಲಿ ಜೀವಂತವಾಗಿದೆ ಅಂತ ಹೇಳಿದ್ರೆ ಅದು ನನ್ನ ಹೆಮ್ಮೆಯ ಸನಾತನ ಹಿಂದೂ ಧರ್ಮ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ವಂದನಾರ್ಪಣೆ ಅನ್ನುವಂಥದ್ದು ಮೊದಲ ಜವಾಬ್ದಾರಿಯುತವಂತಹ ಒಂದು ಕಾಲಘಟ್ಟವಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮತ್ತು ಗೌರವಾಧ್ಯಕ್ಷತೆಯ ಸ್ಥಾನದಲ್ಲಿ ವಹಿಸಿರುವಂತಹ ಶ್ರೀಯುತ ರಘುನಾಥ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಮತ್ತು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ಪಡೆದಿರುವಂತಹ ಶ್ರೀಯುತ ಕೃಷ್ಣೇಗೌಡ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಸುಂದರವಾಗಿ ತಮ್ಮ ದಿಕ್ಸೂಚಿ ಭಾಷಣವನ್ನ ಮಾಡಿದಂತಹ ಹಾಗೆ ಹಿಂದೂ ಸಮುದಾಯದ ಒಗ್ಗಟ್ಟನ್ನ ಯಾವ ರೀತಿಯಾಗಿ ನಾವು ಮುಂದಿನ ಜನಾಂಗಕ್ಕೆ ನಮ್ಮ ಮುಂದಿನ ಜನಮತಗಳಿಗೆ ಯಾವ ರೀತಿಯಾಗಿ ತಲುಪಿಸಬೇಕು ಅಂತ ಹೇಳಿ ಶ್ರೀಯುತ ನಯನ್ ರವರು ಅತ್ಯಮೂಲ್ಯವಾಗಿ ಹೇಳಿಕೊಟ್ಟಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ತಮ್ಮ ಅನುಪಸ್ಥಿತಿಯಲ್ಲಿ ಶ್ರೀಯುತ ಸಂತೋಷ್ ಮೌಲ್ಯ ಅವರಿಗೂ ಹಾಗೆ ಸಹ ಸಂಯೋಜಕರಾದಂತಹ ಶ್ರೀಯುತ ಚಂದ್ರಶೇಖರ್ ಅವರಿಗೂ ನಮ್ಮ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿರುವಂತಹ ಶ್ರೀಯುತ ಕಿರಣ್ ಶೆಟ್ಟಿ ಯಡೂರು ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ರಾಘುಮಾಮ ಅವರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾನೆ. ಈ ಕಾರ್ಯಕ್ರಮ ಅನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹಿಂದೂ ಕಾರ್ಯಕರ್ತನಿಂದ ಆಗಿರುವಂತದ್ದಲ್ಲ. ಬದಲಾಗಿ ಈ ಕಾರ್ಯಕ್ರಮಕ್ಕೆ ಅನೇಕ ಜನರು ಸುಮಾರು 7ಕ್ಕಿಂತಲೂ ಹೆಚ್ಚು ದಿನಗಳಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ರೀತಿಯಾಗಿ ಅವರವರ ಜವಾಬ್ದಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಅವರನ್ನು ಬಿಟ್ಟರೆ ತಪ್ಪಾಗಲಿಕ್ಕಿರ್ತದೆ. ಹಾಗಾಗಿ ಕಾರ್ಯಕ್ರಮದ ಬೆಳಗ್ಗೆಯಿಂದ ಪ್ರಾರಂಭವಾಗಿಸಿದೆ, ಸತ್ಯನಾರಾಯಣ ಪೂಜೆಯಿಂದ ಪ್ರಾರಂಭಿಸಿದ ಎಲ್ಲ ಪುರೋಹಿತ ವರ್ಗದವರಿಗೂ ಅನಂತ ತುಂಬುರದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ವರ್ಗದವರಿಗೂ, ಪತ್ರಕರ್ತರಿಗೂ, ಆರಕ್ಷಕ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿರುವಂತಹ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನೀವು ಮುಂದೆಯಿಂದ ಬರುವಾಗ ಯಾವುದೇ ರೀತಿ ಎಷ್ಟು ಚಂದ ಮಾಡಿ ತೋರಣಗಳನ್ನು ಕಟ್ಟಿದ್ದಾರೆ, ಇಲ್ಲಿ ಜಾಗದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಪೆಂಡಲನ್ನು ಹಾಕಿದ್ದಾರೆ, ಪ್ರತಿಯೊಬ್ಬ ಸದಸ್ಯನ ಪ್ರತಿಯೊಬ್ಬನ ಕಾರ್ಯಕರ್ತನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಚಂದದಲ್ಲಿ ನಿರ್ವಹಿಸಿಕೊಂಡು ಹೋಗಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎದ್ದು ನಿಂತು ಶಾಂತಿ ಮಂತ್ರವನ್ನ ಪಾಲಿಸಬೇಕಂತ ಮನವಿ ಮಾಡ್ಕೊಳ್ತೇನೆ. ಒಂದು ಸಾಲ ಹೇಳ್ಕೊಡ್ತೀನಿ ಮತ್ತೆಲ್ಲರೂ ಹೇಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಗಣೇಶ್ ಭಟ್ರು. ಎಲ್ಲ ನಮ್ಮ ಕೊನೆಯದಾಗಿ ನಮಗೂ ಭಟ್ರಿಗೆ ಗಲಾಟೆ ಭಟ್ರೆ, ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕೊನೆಯದಾಗಿ ಯಾರೆಲ್ಲ ಭಾಗವಹಿಸಿದ್ರು ಮತ್ತೆ ಕೆಲವೊಂದು ಇಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿರ್ಬೋದು, ಯಾರಿಗೆಲ್ಲ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೀರಾ? ಇಡೀ ಸಮಾಜ ಕೃತಜ್ಞತೆ, ವಿಶೇಷವಾಗಿ ಯಡೂರು ಮತ್ತು ಮರಸಣಿಗೆ ಗ್ರಾಮಸ್ಥರಿಗೆ ವಿಶೇಷವಾದಂತಹ ಕೃತಜ್ಞತೆ ಕೊಡ್ತೇವೆ. ಮತ್ತೆ ನಮಗೆ ರಕ್ಷಣೆಯನ್ನು ಒದಗಿಸಿದಂತಹ ಆರಕ್ಷಕ ಠಾಣೆ ಕಳಸ ಇವರಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಕೊಡುತ್ತೇವೆ. ಶಾಮಿಯಾನ ಇದೆಲ್ಲ ವ್ಯವಸ್ಥೆಗಳನ್ನು ಮಾಡಿದಂತಹ, ಅಡಿಗೆಯ ವ್ಯವಸ್ಥೆಗಳನ್ನು ಮಾಡಿದಂತಹ ಎಲ್ಲ ಅವರವರ ಕರ್ತವ್ಯಗಳನ್ನು ಅವರು ನಿಭಾಯಿಸಿದಂತಹ ಸ್ವಯಂ ಸೇವಕರಿಗೆ ವಿಶೇಷವಾದಂತಹ ಕೃತಜ್ಞತೆಗಳು. ಹಾಗೆ ನಮ್ಗೆ ಆ ಜಾಗ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ವಿಶಾಲವಾದಂತಹ ಜಾಗವನ್ನ ನಮಗೆ ಅನುವು ಮಾಡಿಕೊಟ್ಟಂತಹ ಮಹಾಲಿಂಗೇಶ್ವರ ಸಮಿತಿಯವರಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳು. ಹಾಗೆ ಈ ವಿಚಾರ ಹೊರಗಡೆಗೆ ತಲುಪ್ತಾ ಇರ್ಲಿಲ್ಲ, ಆ ತಲುಪುವಂತೆ ಮಾಡಿದಂತಹ ಮಾಧ್ಯಮ ಕಡೆಯಿಂದ ಒಂದಂತ ನಿಮಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮ ಎಲ್ಲೂ ಕೂಡ ಈಗ ನಮ್ಮನ್ನ ಗುರುತಿಸೋದೇ ಪತ್ರಿಕಾ ಮಾಧ್ಯಮ ಅಂತಾಗಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮ್ದು ಪತ್ರಿಕಾ ಮಾಧ್ಯಮ ಅಲ್ಲ. ಮತ್ತೆ ನಮ್ಮ ಸಮಾಜ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಆದ್ರಿಂದ ಸಮಾಜ ಮಾಧ್ಯಮದವರು ಬಂದಿದ್ದೀರಿ. ಹಾಗೆ ಮತ್ತೆ ನಮ್ಮ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಇಲ್ಲಿ 500 ಅಲ್ಲ, ಇನ್ನೂ 1000 ಜನ ಬಂದ್ರು ಕೂಡ ಬೇಕಾದಷ್ಟು ನಾವು, ಅಷ್ಟು ಜಾಗ ಇದೆ. ಇದು ಕೇವಲ ಇಂಥ ಕಾರ್ಯಕ್ರಮಗಳಿಗೆ ಮಾತ್ರನಾ? ಎಲ್ಲ ಕಾರ್ಯಕ್ರಮಗಳಿಗೆ ಅವಕಾಶ? ಎಲ್ಲ ಕಾರ್ಯಕ್ರಮಗಳಿಗೆ ಅವಕಾಶ ಉಂಟು ಇಲ್ಲಿಗೆ. ನೋಡಿ, ಸಂಪರ್ಕವನ್ನ ಮಾಡಿದ್ರೆ ಮದುವೆ ಎಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದು. ಕಾರ್ಯಕ್ರಮಗಳಿಗೆ ಅವಕಾಶ ಇದೆ. ಹೌದು, ನೀರು, ಗಾಳಿ, ಬೆಳಕು ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಬೇಕಾದಷ್ಟು ಪ್ರಾಕೃತಿಕವಾಗಿ ಎಲ್ಲ ದೊರೆಯುತ್ತೆ. ನಾನು ಅದೇ ಮೊನ್ನೆ ಹಿರೇಬೈಲ್ ವಿಡಿಯೋದಲ್ಲೂ ಕೂಡ ಹೇಳಿದೆ, ನಮ್ಮ ಕಳಸ ತಾಲೂಕಾದ್ಮೇಲೆ
ನಮ್ಮಲ್ಲಿ ಸಿಗದೆ ಇರುವಂತದ್ದು ಏನೂ ಇಲ್ಲ. ಸ್ಥಳ ಇದೆ, ಚಂಡೆ ಇದೆ, ಭಜನೆ ಕುಣಿತ ಇದೆ, ಪ್ರತಿಯೊಂದು ಶಾಮಿಯಾನ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮ ಒಳಗೆ ಇದೆ. ಹಾಗಾಗಿ ನಾವು ನಮ್ಮವರಿಗೆ ಕೆಲಸ ಸ್ಥಾನೀಯವಾಗಿ ಗುರುತು ಮಾಡಿ ಸ್ಥಾನೀಯವನ್ನ ಬೆಳೆಸುವಂತದ್ದು, ಹಾಗೆ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೋದು ನಾವು. ಧನ್ಯವಾದ. ಹಾಗೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಾ, ಮಹಿಳೆಯರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ನಮ್ಮ ಎಲ್ಲ ಕಾರ್ಯಕರ್ತರುಗಳಾಗಿರ್ಬೋದು, ಎಲ್ರಿಗೂ ಕೂಡ ನಮ್ಮ ಚಾನಲ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನಗಳಲ್ಲಿ ಉತ್ತಮ ಕಂಟೆಂಟ್ಗಳನ್ನ ಕೊಡುವ ಇವರೆಲ್ಲ ಸಹಕಾರದಿಂದ. ಬಟ್ರ್ ನೆಕ್ಸ್ಟ್ ಸಿಗ್ಬೇಕು ನಮ್ಗೆ. ಇವಾಗೆಲ್ಲ ಅರ್ಜೆಂಟಲ್ಲಿ ಇದ್ದಾರೆ ಬಾರಿ. ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಲೀವ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.